सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. ಮೊದಲಿಗೆ ಪ್ರಾರ್ಥನೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಮಹಾವಿಷ್ಣುವಿನ 7ನೇ ನಾಮವನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಇಟ್ ಈಸ್ ಭಾವಃ. ಭಾವಃ ಮೀನ್ಸ್ ಎಕ್ಸಿಸ್ಟೆನ್ಸ್, ಇರುವಿಕೆ. ಬಟ್ ವಾಟ್ ಈಸ್ ಆ್ಯಕ್ಚುಲಿ ಭಾವಃ? ಭಾವಃ ಅಂತಂದ್ರೇನು? ಎಕ್ಸಿಸ್ಟೆನ್ಸ್. ಬಟ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ಅಥವಾ ಭಾವಃ ಅಂತ ಹೇಳಿದಾಗ ಸರಳವಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಪ್ರೆಸೆನ್ಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆ್ಯಸ್ ಎಕ್ಸಿಸ್ಟೆನ್ಸ್. ಪ್ರೆಸೆನ್ಸ್ ಅನ್ನುವಂತಹದ್ದು ಇರುವಿಕೆ ಅನ್ನೋದಕ್ಕೆ ಅರ್ಥವನ್ನು ಒದಗಿಸುತ್ತೆ. ಸೊ ಇರುವಿಕೆ ಈಸ್ ಎಕ್ಸಿಸ್ಟೆನ್ಸ್, ಇರುವಿಕೆ ಈಸ್ ಭಾವಃ, ಇರುವಿಕೆ ಈಸ್ ಪ್ರೆಸೆನ್ಸ್. ಮತ್ತು ಈಸ್ನೆಸ್ ಅಂತ ಹೇಳ್ತಾರೆ. ಈಸ್ನೆಸ್ ಈಸ್ ಆಲ್ಸೋ ಎಕ್ಸಿಸ್ಟೆನ್ಸ್. ಈ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಯಾವುದೇ ಒಂದು ಅದಕ್ಕೆ ಈಸ್ನೆಸ್ ಅನ್ನುವಂತಹದ್ದನ್ನು ಕೊಡುತ್ತದೆ. ಸೊ ಈ ವಿಚಾರದಲ್ಲಿ ಆ್ಯಕ್ಚುಲ್ ಆಗಿ ಎಕ್ಸಿಸ್ಟೆನ್ಸ್ ಅಥವಾ ಭಾವಃ ಅಂತ ಹೇಳಿದಾಗ, ಇರುವಿಕೆ ಅಂತ ಹೇಳಿದಾಗ, ಈ ವಿಚಾರದಲ್ಲಿ ಶಾಸ್ತ್ರ ಅದು ಏನನ್ನು ಹೇಳುತ್ತೆ? ತ್ರಿಕಾಲೇ ಅಪಿ ಯತ್ ತಿಷ್ಠತಿ ತತ್ ಸತ್. ಇಲ್ಲಿ ತತ್ ಸತ್ ಅಂತ ಹೇಳಿರುವಂತಹದ್ದು, ಸತ್ ಮೀನ್ಸ್ ಎಕ್ಸಿಸ್ಟೆನ್ಸ್. ಯಾವುದನ್ನ ಇಲ್ಲಿ ಶಾಸ್ತ್ರ ಸತ್ ಅಂತ ಕರೀತಾ ಇದೆ, ದಟ್ ಸತ್ ಈಸ್ ಎಕ್ಸಿಸ್ಟೆನ್ಸ್, ದಟ್ ಸತ್ ಈಸ್ ಪ್ರೆಸೆನ್ಸ್. ಸತ್ ಅನ್ನುವಂತಹದ್ದನ್ನು ಇರುವಿಕೆ ಅಂತ ತಿಳಿಸ್ತಾ ಇದೆ. ಮತ್ತು ಅದು ಯಾವ ರೀತಿಯಲ್ಲಿ ವಿವರಣೆ ಕೊಡ್ತಾ ಇದೆ, ಅದು ಹೇಗೆ ತಿಳಿಸ್ಕೊಡ್ತಾ ಇದೆ? ಸೊ ದಿ ಶಾಸ್ತ್ರ ಸೇಸ್ ತ್ರಿಕಾಲೇ ಅಪಿ ಯತ್ ತಿಷ್ಠತಿ ತತ್ ಸತ್. ಸೊ ಇದರ ಅರ್ಥ ದಟ್ ವಿಚ್ ವಾಸ್. ತ್ರಿಕಾಲೇ ಅಪಿ ಅಂತ ಹೇಳ್ತಾ ಇರೋದ್ರಿಂದ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇನ್ ದಿಸ್ ವೇ. ದಟ್ ವಿಚ್ ವಾಸ್ and that which is and that which will be. that is ಅನ್ನುವಂತಹದ್ದು, ದಟ್ ಇರುವಿಕೆ ಅನ್ನುವಂತಹದ್ದು. ಇಟ್ ವಾಸ್ ದೇರ್, which was, and which is now, and which will be.
ಸೊ ಈ ಮೂರೂ ಕಾಲಗಳಲ್ಲೂ ಕೂಡ ಅದರ ಪ್ರೆಸೆನ್ಸ್ನ ನಾವು ಗಮನಿಸಬಹುದು. ಯಾವುದು ಈ ರೀತಿ ಮೂರೂ ಕಾಲದಲ್ಲಿಯೂ ತನ್ನ ಇರುವಿಕೆಯನ್ನು ನಮಗೆ ತಿಳಿಸ್ಕೊಡುತ್ತೆ, ದಟ್ ಈಸ್ ಸತ್. ಸಾಮಾನ್ಯವಾಗಿ ವೇದಾಂತದಲ್ಲಿ ಸತ್ ವಸ್ತು ಅಂತ ಹೇಳ್ತಾರೆ. ಈವನ್ ಆತ್ಮನನ್ನ ಕುರಿತು ಹೇಳಬೇಕಾದ್ರೆ ವಾಟ್ ಈಸ್ ಆತ್ಮ ಅಂತ ಹೇಳಿದಾಗ ಆತ್ಮನ ಸ್ವಭಾವ ಇಂತಹದನ್ನೆಲ್ಲ ವಿಚಾರ ಮಾಡ್ತಾ ಹೋದಾಗ ಅಲ್ಲೂ ಕೂಡ ಆತ್ಮ ಅನ್ನುವಂತಹದ್ದು, ಈ ಆತ್ಮ ವಸ್ತು ಅನ್ನುವಂತಹದ್ದು ಇಟ್ ಇಸ್ ಎ ಸತ್ವಸ್ತು. ದಟ್ ಮೀನ್ಸ್ ದಟ್ ಈಸ್ ಎಟರ್ನಲ್, ಅದು ಶಾಶ್ವತ. ಈ ಆತ್ಮವಸ್ತು ಅಥವಾ ಸತ್ವಸ್ತು ಅನ್ನುವಂತಹದ್ದು ಮೂರೂ ಕಾಲಗಳಲ್ಲಿಯೂ ಇರುತ್ತೆ. ಅದು ಸದಾ ಇರುತ್ತೆ, ಅದು ಎಂದೆಂದಿಗೂ ಇರುವಂತಹದ್ದು. ಅದು ಮೊದಲಿನಿಂದಲೂ ಇತ್ತು, ಅದು ಈಗಲೂ ಇದೆ, ಅದು ಮುಂದೆಯೂ ಇರುತ್ತದೆ. ದಟ್ ಈಸ್ ಸತ್ವಸ್ತು. ಅದನ್ನ ಇಲ್ಲಿ ಶಾಸ್ತ್ರ ಹೇಳ್ತಾ ಇದೆ, ತ್ರಿಕಾಲೇ ಅಪಿ ಯತ್ತಿಷ್ಠತಿ ತತ್ ಸತ್. ಸೊ ಈ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದಕ್ಕೆ ಶಾಸ್ತ್ರ ಕೊಡ್ತಾ ಇರುವಂತಹ ಈ ಅರ್ಥವನ್ನು ನಾವು ತತ್ವಬೋಧ ಅನ್ನುವಂತಹ ಒಂದು ಟೆಕ್ಸ್ಟ್ ಅಲ್ಲಿ ಇದನ್ನು ನಾವು ನೋಡಬಹುದು. ಉದಾಹರಣೆಗೆ ಇಲ್ಲಿ ನಮ್ಮ ಬಳಿ ವಿ ಹ್ಯಾವ್ ಎ ಕ್ಲೇ ಪಾಟ್, ಒಂದು ಮಣ್ಣಿನ ಮಡಿಕೆ ಇದೆ. ಸೊ ಆ ಮಣ್ಣಿನ ಮಡಿಕೆ ಅಂತ ಹೇಳಿದಾಗ ಆ ಮಡಿಕೆ ಅನ್ನುವಂತಹದ್ದು ಇಟ್ ಹ್ಯಾಸ್ ಗಾಟ್ ಎ ಶೇಪ್, ಅದಕ್ಕೆ ಒಂದು ಆಕಾರ ಇದೆ, ಅದು ಪರಿಣಾಮ. ಮಡಿಕೆ ಎನ್ನುವಂತಹದ್ದು ಈಸ್ ಅನ್ ಎಫೆಕ್ಟ್. ಮಡಿಕೆ ಎನ್ನುವಂತಹದ್ದು ಒಂದು ಪರಿಣಾಮ. ಆ ಪರಿಣಾಮವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಂಡ್ ದಟ್ ಪರಿಣಾಮ ಈಸ್ ಮಡಿಕೆ, ಮಣ್ಣಿನ ಮಡಿಕೆ. ಈ ಮಡಿಕೆ ಎನ್ನುವಂತಹದ್ದು ಮಡಿಕೆಯಾಗುವುದಕ್ಕೆ ಮುಂಚೆ ಅದು ಏನಾಗಿತ್ತು? ಅದು ಕ್ಲೇ ಆಗಿತ್ತು, ಅದು ಮಣ್ಣಾಗಿತ್ತು. ಅದು ಕೇವಲ ಮಣ್ಣು ಮಾತ್ರವೇ ಆಗಿತ್ತು. ಸೊ ಮಣ್ಣಿಗೆ ಮುಂಚೆ ಅದೇನಾಗಿತ್ತು? ಮಣ್ಣು ಅನ್ನುವಂತಹದ್ದು ಬಹುಶಃ ಬದಲಾದ ವಸ್ತು. ಈ ರೀತಿ ನಾವು ಪರಿಗಣಿಸಿದ್ರೆ ಅದು ಮಣ್ಣು ಆಗುವುದಕ್ಕೆ ಮುಂಚೆ ಅದು ಏನಾಗಿತ್ತು? ಪ್ರಾಬಬ್ಲಿ ಅದೊಂದು ಕಲ್ಲಾಗಿತ್ತು, ಸ್ಟೋನ್. ಕಲ್ಲಿನ ಮುಂಚಿನ ಅವಸ್ಥೆ ಯಾವುದದು? ಇಟ್ ವಾಸ್ ಎ ರಾಕ್, ಬಂಡೆ ಕಲ್ಲು. ಅದೊಂದು ದೊಡ್ಡ ಬಂಡೆ ಆಗಿತ್ತು. ಇಟ್ ವಾಸ್ ಎ ರಾಕ್. ಅಂಡ್ ಅಗೇನ್ ಅದು ರಾಕ್ ಆಗೋದಕ್ಕೆ ಮುಂಚೆ ಅದರ ಅವಸ್ಥೆ ಏನು? ಬಹುಶಃ ಅದೊಂದು ಪರ್ವತವಾಗಿತ್ತು. ಸೊ ಒಂದು ಮಡಿಕೆಯನ್ನು ನೋಡ್ಬಿಟ್ಟು ಮಡಿಕೆ ಅನ್ನುವಂತಹದ್ದನ್ನು ಒಂದು ಪರಿಣಾಮ ಅಂತ ಪರಿಗಣಿಸಿದ ನಂತರದಲ್ಲಿ ಅದರ ಮುಂಚಿನ ಅವಸ್ಥೆಗಳನ್ನು ಸ್ವಲ್ಪ ನಾವು ಅನಲೈಸ್ ಮಾಡ್ತಾ ಹೋದಾಗ ಅದು ಪ್ರಾರಂಭ ಆಗಿದ್ದು ಒಂದು ಪರ್ವತದ ಕಾರಣದಿಂದ. ಈ ಮಡಿಕೆ ಮತ್ತು ಪರ್ವತಕ್ಕೆ ಇರುವಂತಹ ಸಂಬಂಧ ಅದನ್ನು ಬಿಡಿಸ್ತಾ ಹೋದರೆ ಎಸ್ ದೇರ್ ಈಸ್ ಎ ಸಂಬಂಧ. ಸೊ ಇದು ಪರ್ವತವಾಗಿದ್ದಂತಹ ಸಮಯದಲ್ಲಿ ಈ ಮಡಿಕೆ ಮುಂಚೆ ಮಣ್ಣು, ಕಲ್ಲು, ಬಂಡೆಕಲ್ಲು, ಪರ್ವತ ಹೀಗೆ ಅನೇಕಗಳಾಗಿತ್ತು. ಒಂದು ವೇಳೆ ಪರ್ವತವಾಗಿದ್ದಂತಹ ಸಮಯದಲ್ಲಿ ಆ ಪರ್ವತವನ್ನು ನೋಡಿ ನಾವೇನು ಹೇಳ್ತೀವಿ? ಇಟ್ ಈಸ್ ಎ ಮೌಂಟನ್. ಇಟ್ ಈಸ್ ಎ ಮೌಂಟನ್. ಆ ನಂತರದಲ್ಲಿ ಅದು ಒಂದು ಬಂಡೆಯಾಗಿರುತ್ತೆ. ಆ ಬಂಡೆಯಾಗಿದ್ದಂತಹ ಸಮಯದಲ್ಲಿ ಬಂಡೆಯನ್ನು ನೋಡ್ಬಿಟ್ಟು ನಾವೇನು ಹೇಳ್ತೀವಿ? ಇಟ್ ಈಸ್ ಎ ರಾಕ್. ನಂತರದಲ್ಲಿ ಏನು ಮಾಡ್ತೀವಿ? ಇಟ್ ಈಸ್ ಎ ಸ್ಟೋನ್ ಅಂತ ಹೇಳ್ತೀವಿ. ಆ ಸ್ಟೋನ್ ಅನ್ನುವಂತಹದ್ದು ಮಣ್ಣಾಗಿ ಬದಲಾಗಿರುತ್ತೆ. ಆ ಮಣ್ಣನ್ನು ನೋಡ್ಬಿಟ್ಟು ನಾವೇನು ಹೇಳ್ತೀವಿ? ಇಟ್ ಈಸ್ ಮಡ್.
ದಿಸ್ ಮಡ್ ಈಸ್ ಕ್ಲೇ, and from the clay this is part. So ಆ ಎಲ್ಲವುಗಳಲ್ಲಿ that easiness is there. Right now it is a part. ದಿನನಿತ್ಯದಲ್ಲಿ ಅದನ್ನು ನಾವು ಉಪಯೋಗಿಸ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ನೀರು ತುಂಬ್ತೀವಿ ಅಥವಾ ಅನ್ನ ಮಾಡ್ತೀವಿ, ಸಾರು ಮಾಡ್ತೀವಿ. ಒಟ್ಟಿನಲ್ಲಿ ಆ ಮಡಿಕೆಯನ್ನು ನಾವು ದಿನನಿತ್ಯದಲ್ಲಿ ಅದನ್ನು ಯೂಸ್ ಮಾಡ್ಕೋತಾ ಬಂದಿದ್ದೀವಿ. ಯಾವುದೋ ಒಂದು ಸಂದರ್ಭದಲ್ಲಿ ಅದು ಕೈ ಜಾರಿ ಕೆಳಗೆ ಬಿದ್ದು ಒಡೆದು ಚೂರು ಚೂರಾಗಿ ಹೋಗುತ್ತೆ. ಸೊ ಮಡಿಕೆ ಅನ್ನುವಂತಹದ್ದು ನಾಶವಾಯಿತು. ಮಡಿಕೆ ನಾಶವಾದಾಗ ಅದು ಬಿದ್ದು ಒಡೆದು ಹೋದ ಕಾರಣದಿಂದ ಅವೆಲ್ಲ ಚೂರು ಚೂರಾಗಿ ಹೋಯಿತು. ಅದರ ಮುಂದಿನ ಪರಿಣಾಮ ಏನು? ಚೂರು ಚೂರಾಗಿರುವಂತಹದ್ದು ಅದರ ಮುಂದಿನ ಪರಿಣಾಮ ಏನು ಅಂತಂದ್ರೆ ಅದು ಮತ್ತೆ ಮಣ್ಣಾಗಿ ಬದಲಾಗುತ್ತೆ. ಸೊ ಟುಮಾರೋ ಇಟ್ ವಿಲ್ ಬಿಕಮ್ ಮಡ್. ಇಲ್ಲಿ ಈ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಮಣ್ಣಿನ ಮಡಿಕೆಯ ಹಿಂದೆ ಅವುಗಳು ಏನಾಗಿತ್ತು, ಅದರ ಅವಸ್ಥೆ ಏನು, ಒಂದು ವೇಳೆ ಮಡಿಕೆ ಎನ್ನುವಂತಹದ್ದು ಬಿದ್ದು ಒಡೆದ ಹೋದ ನಂತರದಲ್ಲಿ ಅದರ ಮುಂದಿನ ಅವಸ್ಥೆ ಏನು, ಅಗೇನ್ ಇಟ್ ವಿಲ್ ಬಿಕಮ್ ಮಡ್. ಸೊ ಇಲ್ಲಿ ಆ ಅವಸ್ಥೆಗಳನ್ನು ಕುರಿತು ನೋಡಿದಾಗ ಅಲ್ಲಿ ಅವುಗಳ ಪದ, ಶಬ್ದ, ದಿ ವರ್ಡ್ಸ್, ಅಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಬಂದ್ವಿ. ಅವೆಲ್ಲ ಬದಲಾಗ್ತಾ ಇತ್ತು. ಅನೇಕ ಬದಲಾವಣೆಗಳನ್ನು ನಾವು ನೋಡಿದ್ವಿ. ಬದಲಾದಂತಹ ಅವಸ್ಥೆಗಳಲ್ಲಿ ಅವುಗಳನ್ನು ನಾವು ಗುರುತಿಸಿದ್ವಿ. ಮಣ್ಣಿನ ಮಡಿಕೆಗೆ ಮುಂಚೆ ಅದು ಮಣ್ಣಾಗಿತ್ತು, ಮಣ್ಣು ಕಲ್ಲಾಗಿತ್ತು, ಕಲ್ಲಿನ ಮುಂಚೆ ಅದು ಬಂಡೆ ಆಗಿತ್ತು, ಬಂಡೆ ಅದಕ್ಕೆ ಮುಂಚೆ ಅದು ಪರ್ವತವಾಗಿತ್ತು, ಅದು ಏನೋ ಒಂದಾಗಿತ್ತು. ಸೊ ಎಲ್ಲವೂ ಕೂಡ ಅಲ್ಲಿ ಪದಗಳೆಲ್ಲವೂ ಬೇರೆ ಬೇರೆ ಆಗಿತ್ತು. ಸೊ ಬೇರೆ ಬೇರೆ ಪದಗಳಿಂದ ನಾವು ಅವುಗಳನ್ನು ಗುರುತಿಸ್ತಾ ಬಂದ್ವಿ. ಆ ಪದಗಳು ಬೇರೆ ಆಗ್ತಾ ಬಂತು. ಅದಕ್ಕೆ ತಕ್ಕಂತೆ ಅವುಗಳ ಆಕಾರ, ಅವುಗಳಿಗೆ ಒಂದೊಂದು ಹೆಸರು. ಸೊ ಅದು ಏನು ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಪ್ರತಿ ಹಂತದಲ್ಲಿ ಅದರ ಅವಸ್ಥೆಯನ್ನು ಗುರುತಿಸಿ ನಾವು ಅದು ಏನು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಪರ್ವತವಾಗಿತ್ತು, ಸೊ ಪರ್ವತವನ್ನು ನೋಡಿ ಪರ್ವತವಾಗಿತ್ತು. ಸೊ ಪರ್ವತ ಈಸ್ ಎ ನೇಮ್ ಅಥವಾ ಅದೊಂದು ಶಬ್ದ, ಅದೊಂದು ಪದ. ಬಂಡೆಕಲ್ಲಾಗಿತ್ತು, ಸೊ ಬಂಡೆಕಲ್ಲು ಈಸ್ ಎ ಪದ, ಈಸ್ ಎ ಶಬ್ದ, ಅದಕ್ಕೆ ಒಂದು ಆಕಾರ. ಆ ಬಂಡೆಕಲ್ಲು ಕ್ರಮೇಣ ಒಂದು ಕಲ್ಲಾಯಿತು. ಕಲ್ಲು ಅಂತಂದರೆ ಸ್ಟೋನ್ ಅಂತ ಹೇಳಿದಾಗ ಅದಕ್ಕೆ ಒಂದು ಆಕಾರ, ಅದಕ್ಕೆ ಒಂದು ಶಬ್ದ, ಅದಕ್ಕೊಂದು ಹೆಸರು. ಆ ನಂತರದಲ್ಲಿ ಆ ಸ್ಟೋನು ಮಣ್ಣಾಯಿತು. ಸೊ ಆ ಮಣ್ಣಾದಾಗ ಮಣ್ಣಿನ ಫಾರ್ಮ್ ಈಸ್ ಡಿಫ್ರೆಂಟ್, ದ ನೇಮ್ ಈಸ್ ಡಿಫ್ರೆಂಟ್. ಮಣ್ಣು ಅದನ್ನು ನಾವು ಕ್ಲೇ ಅಂತ ಕರಿತೀವಿ. ಮತ್ತೆ ಅದನ್ನು ಮಡಿಕೆ ಮಾಡಿದ್ವಿ. ಮಡಿಕೆ ಕಾಲಕ್ರಮೇಣ ಬಿದ್ದು ಒಡೆದು ಹೋಯಿತು, ಚೂರು ಚೂರಾಯಿತು. ಆ ಚೂರುಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿದಾಗ ಇಟ್ ಬಿಕೇಮ್ ಮಡ್. ಸೊ ಪ್ರತಿ ಹಂತದಲ್ಲಿ ಅದಕ್ಕೆ ಬೇರೆ ಬೇರೆ ಆಕಾರಗಳು, ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸಿ ನಾವು ಅವುಗಳನ್ನು ಕರೆದ್ವಿ. ಬಟ್ ಇಲ್ಲಿ ಪ್ರತಿ ಹಂತದಲ್ಲಿ ತಾನು ಬದಲಾವಣೆ ಹೊಂದುತ್ತಾ ಅದು ತನ್ನ ಸಾರವನ್ನು ಸದಾ ಉಳಿಸ್ಕೊಂಡಿತ್ತು. ಸೊ ಪ್ರತಿ ಬದಲಾದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಅದು ಯಾವುದೋ ಒಂದು ಸಾರ, ಅದು ಇಟ್ ಈಸ್ ಅಂತ ಹೇಳಿ ಆ ಈಸ್ನೆಸ್ನ ನಾವು ಗುರುತಿಸ್ತಾ ಬಂದ್ವಿ. ಸೊ ಪ್ರತಿ ಹಂತದಲ್ಲೂ ಅಲ್ಲಿ ಏನೋ ಒಂದು ಸಾರ ಇತ್ತು. ಆ ಸಾರ ಅನ್ನುವಂತಹದ್ದು ಇತ್ತು. ಇಟ್ ಈಸ್. ದಟ್ ಈಸ್ನೆಸ್ ಈಸ್ ರೆಕಗ್ನೈಸ್ಡ್ ಇನ್ ಎವ್ರಿ ಸ್ಟೇಜ್.
ಅದು ಅನೇಕಗಳ ಅವಸ್ಥೆಗಳನ್ನು ಹೊಂದಿದ್ರು ಕೂಡ ಪ್ರತಿಯೊಂದು ಅವಸ್ಥೆಯಲ್ಲಿ ಅದು ತನ್ನ ಸಾರವನ್ನು ತನ್ನಲ್ಲಿ ಉಳಿಸ್ಕೊಂಡಿತ್ತು. ತನ್ನಲ್ಲಿ ಉಳಿಸ್ಕೊಂಡಿದ್ದಂತಹ ಸಾರ ಪ್ರತಿ ಹಂತದಲ್ಲೂ ಅದು ಇತ್ತು. ಆ ಇದ್ದದ್ದನ್ನು ನಾವು ಅದರ ಮೂಲ ರೂಪ ಅದನ್ನು ಗುರುತಿಸಿ ಅಂತಹದ್ದು ಇತ್ತು. ಸೊ ದಟ್ ಈಸ್ನೆಸ್ ಈಸ್ ರೆಕಗ್ನೈಸ್ಡ್. ಅದನ್ನು ಇಲ್ಲಿ ಶಾಸ್ತ್ರ ಹೇಳ್ತಾ ಇದೆ. ತ್ರಿಕಾಲೇ ಅಪಿ ಯತ್ ತಿಷ್ಠತಿ. ತ್ರಿಕಾಲೆ ಮೂರೂ ಕಾಲಗಳಲ್ಲಿ ಅಂತಂದರೆ ಹಿಂದೆ ಇತ್ತು, ಈಗಲೂ ಇದೆ, ಮುಂದೇನೂ ಅದು ಇರುತ್ತೆ. ತ್ರಿಕಾಲೆ ಅಪಿ ಮೂರೂ ಕಾಲಗಳಲ್ಲಿಯೂ ತತ್ ಅದು ತಿಷ್ಠತಿ. ಯಾವುದು ಆ ರೀತಿ ಮೂರೂ ಕಾಲಗಳಲ್ಲಿಯೂ ಇರಬಲ್ಲದೋ ತತ್ ಸತ್. ಸೊ ದಟ್ ಈಸ್ ಈಸ್ನೆಸ್. ಅದು ಅಲ್ಲಿತ್ತು. ಶಾಸ್ತ್ರ ಅದನ್ನು ಈ ರೀತಿ ಹೇಳ್ತಾ ಇದೆ. ಸೊ ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ, ಈಸ್ನೆಸ್ ಅಂತ ಹೇಳಿದಾಗ, ಭಾವ ಅಂತ ಹೇಳಿದಾಗ, ಆ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದನ್ನು ಇಟ್ ಕೆನಾಟ್ ಬಿ ಎಕ್ಸ್ಪೀರಿಯನ್ಸ್ಡ್ ಇನ್ ಇಟ್ಸ್ ಪ್ಯೂರ್ ಫಾರ್ಮ್. ಆ ಎಕ್ಸಿಸ್ಟೆನ್ಸ್ ಅಂತ ನಾವು ಹೇಳಿದಾಗ ಅದರ ಪ್ಯೂರ್ ಫಾರಮಲ್ಲಿ ನಾವು ವಿ ಕೆನಾಟ್ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್. ಇಟ್ ಹ್ಯಾಸ್ ಟು ಬಿ ಅಲಾಂಗ್ ವಿತ್ ಎನ್ ಆಬ್ಜೆಕ್ಟ್. ದಟ್ ಈಸ್ನೆಸ್ ಅನ್ನುವಂತಹದ್ದು ಪ್ರತಿ ಹಂತದಲ್ಲೂ ಕೂಡ ಇಟ್ ವಾಸ್ ವಿತ್ ಎನ್ ಆಬ್ಜೆಕ್ಟ್. ಸೊ ಅದು ಈ ರೀತಿ ದಟ್ ಈಸ್ನೆಸ್, ದಟ್ ಎಕ್ಸಿಸ್ಟೆನ್ಸ್, ಸಿನ್ಸ್ ದಟ್ ಪ್ಯೂರ್ನೆಸ್, purest form cannot be experienced as it is and it has to be along with an object, then that falls under the field of our experience through our five sense organs. Then we experience it, and this is existence. Paramatma is ಎಂದೂ ಕೂಡ ಬದಲಾಗದೆ ಎಲ್ಲ ಕಾಲದಲ್ಲಿಯೂ ಸದಾ ಶಾಶ್ವತವಾಗಿ ಎಂದೆಂದಿಗೂ ಇರ್ತಾನೆ. ಸೊ ಇಡೀ ಭಗವಂತನನ್ನು ನಾವು ಇನ್ ಹಿಸ್ ಪ್ಯೂರ್ ಫಾರ್ಮ್ ವಿ ಕೆನಾಟ್ ಸಿ ಆರ್ ವಿ ಕೆನಾಟ್ ಎಕ್ಸ್ಪೀರಿಯನ್ಸ್ ಫ್ರಮ್ ಅವರ್ ಥ್ರೂ ಫೈವ್ ಸೆನ್ಸ್ ಆರ್ಗನ್ಸ್. ದಟ್ ಈಸ್ ವೈ ಭಗವಂತನನ್ನು ನಾವು ಈ ರೀತಿ ಇಂದ್ರಿಯಗಳ ಮೂಲಕ ನಮಗೆ ನೋಡೋದಿಲ್ಲ. ಈಗ ಪ್ಯೂರೆಸ್ಟ್ ಫಾರ್ಮಲ್ಲಿ ನಾವು ಈ ಎಕ್ಸಿಸ್ಟೆನ್ಸ್ ಅನ್ನೋಂತಹದ್ದನ್ನು ನೋಡೋಕ್ಕಾಗೋದಿಲ್ಲ. ಅದೇನಾಗಬೇಕು, ಇಟ್ ಹ್ಯಾಸ್ ಟು ಬಿ ವಿತ್ ಎನ್ ಆಬ್ಜೆಕ್ಟ್. ಇಟ್ ಹ್ಯಾಸ್ ಟು ಬಿ ದೇರ್ ಅಲಾಂಗ್ ವಿತ್ ಎನ್ ಆಬ್ಜೆಕ್ಟ್. ದೆನ್ ದಟ್ ಆಬ್ಜೆಕ್ಟ್ ವಿಚ್ ಫಾಲ್ಸ್ ಅಂಡರ್ ಅವರ್ ದಿಸ್ ಫೈವ್ ಸೆನ್ಸ್ ಆರ್ಗನ್ಸ್, ದೆನ್ ಇಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಇನ್ ದ ಸೇಮ್ ವೇ. ಪರಮಾತ್ಮ ಅಂತ ಹೇಳಿದಾಗ he is always in the purest form, that Paramatma. ಸೊ ಪರಮಾತ್ಮನನ್ನು ನಾನು ನೋಡಿದ್ದೀನಿ ಅನ್ನುವಂತಹದ್ದು ಶುದ್ಧ ಸುಳ್ಳು. ಬಿಕಾಸ್ ಪರಮಾತ್ಮ ಅಂತಂದಾಗ ಆ ಒಂದು ಪ್ಯೂರ್ ಫಾರ್ಮಲ್ಲಿ ವಿ ಕೆನಾಟ್ ಸಿ ಹಿಮ್, ವಿ ಕೆನಾಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಎನಿಥಿಂಗ್ ವಿಚ್ ಈಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್, ಎನಿಥಿಂಗ್ ವಿಚ್ ಈಸ್ ಟು ಬಿ ಎಕ್ಸ್ಪೀರಿಯನ್ಸ್ ಅಂತಂದಾಗ ದಟ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಥ್ರೂ ಫೈವ್ ಸೆನ್ಸ್ ಆರ್ಗನ್ಸ್. ಜೊತೆಗೆ ಅನುಭವ ಅಂತ ಹೇಳಿದಾಗ ಯಾವುದೇ ಒಂದು ನನಗೆ ಅನುಭವ ಆಗ್ತಾ ಇದೆ ಅಂತಂದಾಗ ಆ ಅನುಭವಗಳು ನನಗೆ ಒಂದು ದೇಹದ ಮೂಲಕ ಆಗಬೇಕು ಅಥವಾ ಮನಸ್ಸಿನ ಮೂಲಕ ಆಗಬೇಕು. ಸೊ ಆ ರೀತಿ ಆಗಬೇಕು ಅಂತಂದಾಗ ಥ್ರೂ ಫೈವ್ ಸೆನ್ಸ್ ಆರ್ಗನ್ಸ್ ಐ ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಪರಮಾತ್ಮ ಅಂತ ಹೇಳಿದಾಗ ಆ ಪ್ಯೂರ್ ಫಾರ್ಮ್ ಪರಮಾತ್ಮ ಅನ್ನುವಂತಹದ್ದು ಈ ಇಂದ್ರಿಯಗಳಿಗೆ ಅವನು ಸಿಗೋದಿಲ್ಲ. ಸೊ ಕೇನೋಪನಿಷತ್ನಲ್ಲಿ ತತ್ರ ನ ಚಕ್ಷುರ್ ಗಚ್ಚತಿ ನ ವಾಕ್ ಗಚ್ಚತಿ ನ ಮನೋ ಗಚ್ಚತಿ. ಉಪನಿಷತ್ ಸ್ಟಾರ್ಟ್ಸ್ ವಿತ್ ದಟ್. ಅದು ಹೇಳುತ್ತೆ ಸಾಧ್ಯವೇ ಇಲ್ಲ, ಅಲ್ಲಿಗೆ ನಿನ್ನ ಕಣ್ಣುಗಳು ಹೋಗೋದಿಲ್ಲ, ನಿನ್ನ ಶಬ್ದ, ನಿನ್ನ ವಾಕ್, ನಿನ್ನ ಮಾತುಗಳು ಹೋಗಿ ಅದನ್ನು ಮುಟ್ಟೋದಿಲ್ಲ, ಪರಮಾತ್ಮನನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾಟ್ ಈವನ್ ಯುವರ್ ಮೈಂಡ್ ಕೆನಾಟ್ ಗೋ ಅಂಡ್ grasp him, your mind cannot capture him. So none of your sense organs, ನಿನ್ನ ಯಾವುದೇ ಇಂದ್ರಿಯಗಳಿಗೂ ಅವನು ಸಿಗೋದಿಲ್ಲ ಪರಮಾತ್ಮ. ಸೊ ಅದರಿಂದ ಪರಮಾತ್ಮ ಅಂತ ಹೇಳಿದಾಗ ಈಸ್ ಇಂದ್ರಿಯಾತೀತ. ಪರಮಾತ್ಮ ಈಸ್
ಇಂದ್ರಿಯಾತೀತ, ಅವನು ಇಂದ್ರಿಯಗಳಿಗೆ ಸಿಗೋವನಲ್ಲ. ಸೊ ಬಟ್ ಅಗೈನ್ ಪರಮಾತ್ಮ ಅಂತ ಹೇಳಿದಾಗ ನಾವು ಅವನನ್ನು ಯಾವ ರೀತಿ ಅರ್ಥ ಮಾಡ್ಕೋತಾ ಇದೀವಿ ಅಂತ, ದ ಸೇಮ್ ಪರಮಾತ್ಮ ಹಿ ಬಿಕೇಮ್ ದಿ ವರ್ಲ್ಡ್. ದ ಸೇಮ್ ಪರಮಾತ್ಮ ಹಿ ಈಸ್ ಇನ್ ಎವ್ರಿಥಿಂಗ್. ಸಿ ಅಗೇನ್ ವಿಷ್ಣು ಅಂತ ಹೇಳಿದಾಗ ಹಿ ಈಸ್ ಆಲ್ ಪರ್ವೇಡಿಂಗ್ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದರೆ ಅವನು ಎಲ್ಲರಲ್ಲೂ ಎಲ್ಲದರಲ್ಲೂ ಇರಬಲ್ಲ. ಸೊ ನಾವು ಯಾವುದನ್ನು ನೋಡ್ತೀವಿ, ಯಾರನ್ನು ನೋಡ್ತೀವಿ, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮನುಷ್ಯ ಇರ್ಬೋದು, ಒಂದು ವಸ್ತು ಇರ್ಬೋದು, ಭಗವಂತ ಈಸ್ ದೇರ್. ದಟ್ ಭಗವಂತ he is there along with these, either these beings are with some vastu, then you can experience. When you see an object, or when you see some people, when you see a bird, when you see an animal, Bhagavanta is there. So through that you have to experience the Bhagavanta as it is. ಪ್ಯೂರ್ ಫಾರ್ಮಲ್ಲಿರೋ ಭಗವಂತನನ್ನು ನಾನು ನೋಡ್ತೀನಿ ಅಂತಂದರೆ ಇಟ್ಸ್ ನಾಟ್ ಪಾಸಿಬಲ್. ಅವನು ನಮ್ಮ ಇಂದ್ರಿಯಗಳಿಗೆ ಸಿಗೋವಂತಹವನಲ್ಲ. ಹಿ ಈಸ್ ಇಂದ್ರಿಯಾತೀತ. ಸೊ ಅದರಿಂದ ಅಲ್ಲಿ ಶಾಸ್ತ್ರ ವೆರಿ ಕ್ಲಿಯರ್ಲಿ ಹೇಳ್ತಾ ಇದೆ. ಭಗವಂತ ಅಂತ ಹೇಳಿದಾಗ ದಟ್ ಭಗವಂತ ಹ್ಯಾಸ್ ಟು ಬಿ ಅಲಾಂಗ್ ವಿತ್ ಎನ್ ಆಬ್ಜೆಕ್ಟ್ ವಿಚ್ ಫಾಲ್ಸ್ ಅಂಡರ್ ದಿ ಫೀಲ್ಡ್ ಆಫ್ ಅವರ್ 5 sense organs. Then that can be experienced. So that is existence, that is bhavaha. The 7th name of the Paramatma is bhavaha, existence. And the 8th name, Bhagavantana 8ನೇ ನಾಮ, 8th name is Bhutatma. ಸೊ ಭೂತಾನಾಂ ಆತ್ಮ ಅಂತರ್ಯಾಮಿ ಇತ್ಯರ್ಥಃ. ಈಗೇನು ಭೂತಾತ್ಮ ಅನ್ನುವಂತಹದ್ದಕ್ಕೆ ದೇರ್ ಈಸ್ ಎನ್ ಎಕ್ಸ್ಪ್ಲನೇಷನ್. ಭೂತಾನಾಂ ಆತ್ಮ ಅಂತರ್ಯಾಮಿ ಇತ್ಯರ್ಥಃ. ದಟ್ ಮೀನ್ಸ್ ದಿಸ್ ಭಗವಂತ ಅಂತ ಹೇಳಿದಾಗ ಹಿ ಈಸ್ ಅಂತರ್ಯಾಮಿ. ಹಿ ಈಸ್ ಇನ್ ದಿ ಫಾರ್ಮ್ ಆಫ್ ಆಲ್ ದಿ ಭೂತಾಸ್ ಅಂಡ್ ಆಸ್ ಆತ್ಮ. ಸೊ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ದಿ ಇಂಡ್ವೆಲರ್ ಆಫ್ ಆಲ್ ದಿ ಭೂತಾಸ್. ಅಗೇನ್ ಭೂತಾಸ್ ಅಂತಂದರೆ ದಟ್ ವಿಚ್ ಎಕ್ಸಿಸ್ಟ್ಸ್. ದಟ್ ವಿಚ್ ಎಕ್ಸಿಸ್ಟ್ಸ್ ಅಂತಂದಾಗ ಆಲ್ ದ ಥಿಂಗ್ಸ್ ಆ್ಯಂಡ್ ಆಲ್ ದ ಬೀಯಿಂಗ್ಸ್. ದಟ್ ವಿಚ್ ಎಕ್ಸಿಸ್ಟ್ಸ್ ಅಂತಂದಾಗ ಅದು ವಸ್ತುಗಳಿಗೆ ಅನ್ವಯಿಸುತ್ತಾ, ಪ್ರಾಣಿಗಳಿಗೆ ಅನ್ವಯಿಸುತ್ತಾ, ನಾವು ಮನುಷ್ಯರುಗಳಿಗೆ ಅನ್ವಯಿಸುತ್ತಾ, ಎವ್ರಿಥಿಂಗ್. ನಾವೆಲ್ಲರೂ ವಿ ಆರ್ ಆಲ್ ಭೂತಾಸ್, ಆಲ್ ವಸ್ತೂಸ್, ಆಲ್ ಪ್ರಾಣೀಸ್, ಆಲ್ ದಿ ಪಕ್ಷೀಸ್, ಆಲ್ ದಿ ಕೀಟಾಸ್, ಆಲ್ ದಿ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಆಲ್ ದಿ ಭೂತಾಸ್. ಸೊ ಹಿ ಈಸ್ ಇನ್ ದಿ ಫಾರ್ಮ್ ಆಫ್ ಆಲ್ ದಿ ಭೂತಾಸ್ ಆ್ಯಂಡ್ ದಿ ಆತ್ಮ. ಸೊ ಆತ್ಮ ಅಂತ ಹೇಳಿದಾಗ ಹಿ ಈಸ್ ದಿ ಇಂಡ್ವೆಲರ್ ಆಫ್ ಆಲ್ ದಿ ಭೂತಾಸ್. ಸೊ ಅಂತರ್ಯಾಮಿ ಆಸ್ ಅಂತರ್ಯಾಮಿ. ಸೊ ಭೂತಾಸ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಕ್ರಿಯೇಷನ್ ಅಂತ ಹೇಳ್ತೀವಿ. ಪ್ರಪಂಚದ ಸೃಷ್ಟಿ. ಪ್ರಪಂಚದ ಸೃಷ್ಟಿಯಾದಾಗ ಆ ಸೃಷ್ಟಿಯಲ್ಲಿ ಅನೇಕಗಳು ಬಂದವು. ಮೊದಲಿಗೆ ಪರಮಾತ್ಮ ಸೃಷ್ಟಿಯನ್ನು ಹೊರತಂದ. ಪರಮಾತ್ಮ ಹಿ ಕ್ರಿಯೇಟೆಡ್ ದಿ ಯೂನಿವರ್ಸ್. Now universe is ready, he has created. ಆ ನಂತರದಲ್ಲಿ ಅವನು ಪಂಚಭೂತಗಳನ್ನು ತಂದ. ಆಮೇಲೆ ಪರಮಾತ್ಮ ಈ ಪಂಚಭೂತಗಳ ಕಾರಣದಿಂದ ವಿತ್ ಸಮ್ ಕಾಂಬಿನೇಷನ್ ಆಫ್ ದೀಸ್ ಪಂಚಭೂತಾಸ್ so many things they came out. So many things. ಸೊ ನಾವು ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಅಥವಾ ಯಾವುದೇ ಒಂದು ಶರೀರವನ್ನು ನೋಡಿದಾಗ ಆ ವಸ್ತುವಾಗಲಿ ಅಥವಾ ಆ ಒಂದು ಶರೀರವಾಗಲಿ ಸಮ್ ಕಾಂಬಿನೇಷನ್ ಆಫ್ ದೀಸ್ 5 ಗ್ರೇಟ್ ಎಲಿಮೆಂಟ್ಸ್. ಅದನ್ನು ಹೊರತುಪಡಿಸಿ ದೆರ್ ಇಸ್ ನೋ ಅದರ್ ವಸ್ತು ಆರ್ ದೆರ್ ಕೆನಾಟ್ ಬಿ ಶರೀರ ವಿತೌಟ್ ದಿ ಕಾಂಬಿನೇಷನ್ ಆಫ್ ದೀಸ್ 5 ಗ್ರೇಟ್ ಎಲಿಮೆಂಟ್ಸ್. ಸೊ ಪರಮಾತ್ಮ ಹಿ ಬಿಕೇಮ್ ದಿ ವರ್ಲ್ಡ್. ಹಿ ಹಸ್ ಕ್ರಿಯೇಟೆಡ್ ಅಂತಂದರೆ ಬಿಕಾಸ್ ಹಿ ಈಸ್ ದಿ ಮೆಟೀರಿಯಲ್ ಕಾಸ್. ಸೊ ಹಿ ಬಿಕೇಮ್ ದಿ ವರ್ಲ್ಡ್.
and he created the Panchabhutas. Through Panchabhutas, so many things came. So for everything, this Paramatma is the cause. Ishvara is the cause for all these things. See, Paramatma, he became the world ಅಂತಂದ್ರೆ ದಿ ಸೇಮ್ ಪರಮಾತ್ಮ ಈಗ ಹಿಂದೆ ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ಎಕ್ಸಿಸ್ಟೆನ್ಸ್ ಕೆನಾಟ್ ಬಿ ಎಕ್ಸ್ಪೀರಿಯನ್ಸ್ಡ್ ಇನ್ ಇಟ್ಸ್ ಪ್ಯೂರ್ ಫಾರ್ಮ್. ಸೊ it has to be along with an object. Then object can be experienced because it falls under our five sense organs. It is exactly the Paramatma. He became the material, and now the world is his another form. ಜಗತ್ತು ಅನ್ನುವಂತಹದ್ದು ಪರಮಾತ್ಮನ ಮತ್ತೊಂದು ರೂಪ. ಸೊ ನಾವು ಭಗವಂತನನ್ನು ನೋಡಲಿಲ್ಲ, ಭಗವಂತ ಈ ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಅವನು ಇರೋದ್ರಿಂದ, ಜಗತ್ತಿನೊಂದಿಗೆ ಅವನು ಬಂದಿದ್ದರಿಂದ ಜಗತ್ತನ್ನು ನೋಡ್ತಾ ಇದ್ದೀವಿ. ಸೊ ಜಗತ್ತಿನಲ್ಲಿ ಅವನಿದ್ದಾನೆ, ಆ ಪ್ಯೂರ್ ಫಾರ್ಮ್ ನಮಗೆ ಕಾಣ್ತಾ ಇಲ್ಲ, ಬಟ್ ಹೀ ಈಸ್ ಇನ್ ದಿ ಜಗತ್. ಸೊ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಜಗತ್ ಮೀನ್ಸ್ ಇಟ್ ಈಸ್ ದಿ ಭಗವಂತ ಅಲೋನ್. So, Bhagavanta, he alone is all the things and beings of this creation. ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳು ಮತ್ತು ಆಲ್ ಬೀಯಿಂಗ್ಸ್ ಈಸ್ ನಥಿಂಗ್ ಬಟ್ ದಿ ಭಗವಂತ. ಸೊ ದಿಸ್ ಪರಮಾತ್ಮ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಪ್ರಪಂಚದಲ್ಲಿ ಇಂತಹ ಅನೇಕಗಳನ್ನು ತಂದ ಅಂತ ನಾವು ಹೇಳಿದ್ರು ಕೂಡ, ಅಟ್ ದ ಸೇಮ್ ಟೈಮ್ ಹಿ ಈಸ್ ದಿ ಇಂಡ್ವೆಲರ್ ಆಫ್ ಆಲ್ ದಿ ಥಿಂಗ್ಸ್ ಅಂಡ್ ಬೀಯಿಂಗ್ಸ್. ಗೀತೆನಲ್ಲಿ ಪರಮಾತ್ಮ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗ ಅಲ್ಲಿ ಪರಮಾತ್ಮ ಹೇಳ್ತಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಹೇ ಅರ್ಜುನ, ಸರಿಯಾಗಿ ಅರ್ಥ ಮಾಡ್ಕೊಪ್ಪ, ನಾ ಹೇಳ್ತಾ ಇರುವಂತಹದ್ದನ್ನ ಗಮನ ಇಟ್ಟು ಕೇಳು, ಅರ್ಥ ಮಾಡ್ಕೊ. ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಬಹಳ ಕ್ಲಿಯರ್ ಆಗಿ ನಾ ಹೇಳ್ತಾ ಇದ್ದೀನಿ. ಇಟ್ ಈಸ್ ಮೀ ಅಲೋನ್. ಇದು ಕೇವಲ ನಾನು ಮಾತ್ರ ಎಲ್ಲರಲ್ಲೂ ಇರಬಲ್ಲೆ. ನಾನು ಎಲ್ಲರಲ್ಲೂ ಇರಬಲ್ಲೆ ಅಂತ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಈ ಒಂದು ಅಧ್ಯಾಯದಲ್ಲಿ ಉಪದೇಶ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ವೆನ್ ಹಿ ಸೇಸ್ ನಾನು ಎಲ್ಲರಲ್ಲೂ ಎಲ್ಲದರಲ್ಲೂ ಇರಬಲ್ಲೆ ಅಂತ ಹೇಳಬೇಕಾದ್ರೆ ಪರಮಾತ್ಮ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಆತ್ಮರೂಪಿಯಾಗಿ ನಿಂತು ಮಾತನಾಡ್ತಾ ಇದ್ದೇನೆ ಪರಮಾತ್ಮ. ಸೊ ನಾನು ಈಸ್ ದಿ ಆತ್ಮಸ್ವರೂಪ ಆಫ್ ದಿ ಪರಮಾತ್ಮ. ಸೊ ನಾನು ಎಲ್ಲರಲ್ಲೂ ಎಲ್ಲದರಲ್ಲೂ ಇರಬಲ್ಲೆ. ಸೊ ಸರಿಯಾಗಿ ಅರ್ಥ ಮಾಡ್ಕೋ. ಇಟ್ ಈಸ್ ಮೀ ಅಲೋನ್ ಅಂಡ್ ಇಟ್ ಈಸ್ ಫಾರ್ ಮೀ ಪಾಸಿಬಲ್. ಸೊ ಕೇವಲ ನನಗೆ ಮಾತ್ರ ಇದು ಇಟ್ಸ್ ಪಾಸಿಬಲ್ ಫಾರ್ ಮೀ ದಟ್ ಐ ಕ್ಯಾನ್ ಬಿ ಇನ್ ಎಲ್ಲರಲ್ಲೂ ಇರಬಲ್ಲೆ. ಸೊ ಐ ಆಮ್ ದಟ್ ಐ ನಾನು ಅಂತ ಹೇಳ್ತೀವಲ್ಲ, ಇನ್ ಎವ್ರಿ ಪರ್ಸನ್ and in every being that I is me, ನಾನು is me. ನಾವೆಲ್ಲ ಪ್ರತಿನಿತ್ಯ, ಪ್ರತಿ ಗಳಿಗೆ, ಪ್ರತಿ ಕ್ಷಣ ಈ ನಾನು ಅನ್ನುವಂತಹ ಪದವನ್ನು ಉಪಯೋಗಿಸ್ತಾನೆ ಇರ್ತೀವಿ. ಆ ನಾನುವನ್ನು ಬಿಟ್ಟು ನಮಗೆ ಮಾತನಾಡಕ್ಕೆ ಆಗೋದಿಲ್ಲ. ಸೊ ಪ್ರತಿ ಸಂದರ್ಭದಲ್ಲಿ ನಾವು ನಾನುವಿನ ಜೊತೆಗೇನೆ ನಾವು ಮಾತನಾಡ್ತೀವಿ. ದಟ್ ಮೀನ್ಸ್ ಪ್ರತಿ ಸಂದರ್ಭದಲ್ಲೂ ನಾನು ಅದನ್ನು ಉಪಯೋಗಿಸ್ತಾ ಇದ್ದೀನಿ ಅಂತಂದರೆ ದಟ್ ನಾನು ಇಸ್ ದಿ ಭಗವಂತನ ಬಿಟ್ಟಿರೋಕ್ಕಾಗೋದಿಲ್ಲ. ಸಿ, ಊಟ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಯಾರೋ ಕೇಳ್ತಾರೆ, ಏನು ಮಾಡ್ತಾ ಇದೀಯಾ? ನಾನು ಊಟ ಮಾಡ್ತಾ ಇದ್ದೀನಿ. ಸಿ, ಭಗವಂತನನ್ನು ಬಿಟ್ಟು ಊಟ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಾನು ವಾಕ್ ಮಾಡ್ತಾ ಇದ್ದೀನಿ, ನಾನು ಏನೋ ನೋಡ್ತಾ ಇದ್ದೀನಿ, ನಾನು ಏನೋ ಕೇಳ್ತಾ ಇದ್ದೀನಿ.
ಪ್ರತಿ ಹಂತದಲ್ಲಿ ಪ್ರತಿ ಕ್ಷಣ ನಾವು ನಾನು ಅನ್ನೋವಂತಹದನ್ನು ನಾವು ಹೇಳ್ತಾನೆ ಇರ್ತೀವಿ. ದಟ್ ನಾನು ಈಸ್ ಮೀ, ಅದನ್ನು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಅರ್ಜುನ ಸರಿಯಾಗಿ ಅರ್ಥ ಮಾಡ್ಕೊ, ನಾನು ಅನ್ನುವಂತಹದ್ದು ಎಲ್ಲರಲ್ಲೂ ನಾನು ಇರೋವಂತಹವನು ನಾನು. ಅದು ಕೇವಲ ನಾನು ಮಾತ್ರ ಆ ರೀತಿ ಎಲ್ಲರಲ್ಲೂ ಎಲ್ಲದರಲ್ಲೂ ಇರಬಲ್ಲೆ. ಸೊ ನಾನು ನಾನು ಅಂತ ಹೇಳ್ತಾ ಇರೋವಂತಹದ್ದು ಇಟ್ ಈಸ್ ಮೀ. ಸೊ ದಟ್ ನಾನು ಈಸ್ ಮೀ, ನಾನು ಎಲ್ಲರಲ್ಲೂ ಇರುವವನು ಅಂತ ಹೇಳಿದಾಗ ನನ್ನನ್ನು ಎಲ್ಲಿ ಯಾವ ರೀತಿಯಲ್ಲಿ ಗುರುತಿಸಿ ಅರ್ಥ ಮಾಡ್ಕೋಬಹುದು? ಥಿಂಕ್. ನಾನು ಎಲ್ಲರಲ್ಲೂ ಹೃದಯದಲ್ಲಿರ್ತೀನಿ. ಹೃದಯ ಅಂತ ಹೇಳಿದಾಗ ದಟ್ ಈಸ್ ದಿ ಪ್ಲೇಸ್ ವೇರ್ ದಿಸ್ ನಾನು ಈಸ್ ಜನರೇಟೆಡ್. ಸಿ, ಹೃದಯ ಅಂತಂದಾಗ ನಾವು ಬಯಾಲಜಿಕಲ್ ನಮ್ಮ ದೇಹದ ಯಾವುದೋ ಒಂದು ಭಾಗ, ದಟ್ ಈಸ್ ನಾಟ್ ದಿ ಹೃದಯ. ಇನ್ಫ್ಯಾಕ್ಟ್ ಸ್ಯಾನ್ಸ್ಕ್ರಿಟಲ್ಲಿ ಹೃದಯ ಅಂತ ಹೇಳಿದಾಗ ದಟ್ ಹೃದ್ ಅನ್ನೋವಂತಹದ್ದು ದಟ್ ಈಸ್ ದಿ ವೆರಿ ಸೋರ್ಸ್ ಅಂತ ಹೇಳ್ತಾರೆ ಅದನ್ನು. ದಟ್ ಹೃದ್ ಅನ್ನುವಂತಹದ್ದು ಅದನ್ನು ಸೆಂಟರ್ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ದ ವೆರಿ ಸೋರ್ಸ್, ಬಿಕಾಸ್ ದಟ್ ಸೋರ್ಸ್ ಈಸ್ ದೇರ್. ನಾನಿದ್ದೀನಿ. ಸೊ ಆ ಹೃದಯ ಅನ್ನುವಂತಹದ್ದು ದಟ್ ಈಸ್ ದಿ ಸೋರ್ಸ್. ಸೊ ನಾನು ಎಲ್ಲಿದ್ದೀನಿ ಅಂತ ಕೇಳಿದಾಗ, ನಾನು ಎಲ್ಲರ ಹೃದಯದಲ್ಲಿದ್ದೀನಿ ಅಂತಂದಾಗ ಎಲ್ಲರ ಸೋರ್ಸ್ ನಾನು ಅನ್ನುವಂತಹದನ್ನು ಇಲ್ಲಿ ಭಗವಂತ ಹೇಳ್ತಾ ಇರೋದು. ನಾನು ಹೃದಯದಲ್ಲಿದ್ದೀನಿ ಅಂತಂದಾಗ ನಮ್ಮ ದೇಹದ ರಚನೆಯಲ್ಲಿ ಅನೇಕ ಅಂಗಗಳಿದೆ. ದೇರ್ ಆರ್ ಸೋ ಮೆನಿ ಪಾರ್ಟ್ಸ್ ಇನ್ ದಿ ಬಾಡಿ. ಅವುಗಳಲ್ಲಿ ಹೃದಯ ಅನ್ನುವಂತಹದ್ದು ಕೂಡ ಒಂದು ಭಾಗ. ಆ ಹೃದಯದಲ್ಲಿ ಭಗವಂತ ಇದ್ದಾನ? ನಾಟ್ ದಟ್ ಹೃದಯ. ಸೊ ಹೃದಯ ಮೀನ್ಸ್ ದಟ್ ಈಸ್ ದಿ ವೆರಿ ಸೋರ್ಸ್. That is the very core of your heart, from where this I, ನಾನು ಅನ್ನುವಂಥದ್ದು is generated. So I am there. ಸೊ ನಾನು ಎಲ್ಲರ ಹೃದಯದಲ್ಲಿ ಇರ್ತೀನಿ. ಇದೇ ಮಾತನ್ನ ಮತ್ತೆ 18ನೇ ಅಧ್ಯಾಯದಲ್ಲಿ ಕೂಡ ಪರಮಾತ್ಮ ಹೇಳ್ತಾನೆ. ಪರಮಾತ್ಮ ಇರುವಂತಹ ಈ ಜಾಗವನ್ನು ಇಟ್ ಇಸ್ ಕಾಲ್ಡ್ ದಿ ಸಾಕೇತ. ಸೊ ಪರಮಾತ್ಮ ಎಲ್ಲಿದ್ದಾರೆ ಅಂತಂದ್ರೆ ನಾವು ಅದನ್ನು ಅನೇಕ ರೀತಿಯಲ್ಲಿ ಹೇಳ್ತೀವಿ. ಸನ್ನಿಧಾನ, ಪರಂಧಾಮ, ಅನೇಕ ರೀತಿಯಲ್ಲಿ, ಬಿಕಾಸ್ ಇಟ್ಸ್ ಆಲ್ ಪರಮಾತ್ಮನ ಜಾಗ ಅಂತ ಹೇಳ್ತೀವಿ. ಸೊ ಆ ರೀತಿಯಲ್ಲಿ ಸಾಕೇತ ಅನ್ನುವಂತಹದ್ದು ಈಸ್ ದಿ ಪರಮಾತ್ಮನ ಜಾಗ. ಇನ್ಫ್ಯಾಕ್ಟ್ ನಾವು ರಾಮಾಯಣದಲ್ಲಿ ಅಯೋಧ್ಯೆಯನ್ನು ಸಾಕೇತ ಅಂತ ಕರೀತಾರೆ. ಸೊ ದಟ್ ಇಸ್ ವೈ ರಾಮನನ್ನ ಸಾಕೇತ ರಾಮ ಅಂತ ಕೂಡ ಕರೀತಾರೆ. ಅಯೋಧ್ಯ ರಾಮ ಇಸ್ ಸಾಕೇತ. ಸಾಕೇತ ಮೀನ್ಸ್ ವೇರ್ ದಟ್ ಪರಮಾತ್ಮ he stays there. Saketa is the place of the Paramatma. So Ayodhya is a very pavitra. So Ayodhya ಅಂತಂದಾಗ why it is called ಸಾಕೇತ ಅಂತಂದರೆ ಪರಮಾತ್ಮ ಇರುವಂತಹ ಪ್ರತಿ ಅದು ಯಾವುದೇ ಆಗಿದ್ರೂ ಅವೆಲ್ಲವೂ ಸಾಕೇತ. ನಾಟ್ ಓನ್ಲಿ ಅಯೋಧ್ಯ, ಎವ್ರಿಥಿಂಗ್ ಈಸ್ ಅಯೋಧ್ಯ. ಭಗವಂತ ನನ್ನ ಹೃದಯದಲ್ಲಿದ್ದಾನೆ ಅಂತಂದರೆ ನಿನ್ನ ಹೃದಯ ಈಸ್ ನಥಿಂಗ್ ಬಟ್ ದಿ ಅಯೋಧ್ಯ ಆರ್ ಸಾಕೇತ. ಯು ಕ್ಯಾನ್ ಕಾಲ್ ಇಟ್ ಅಂಡ್ ಕ್ಲೈಮ್ ಇಟ್, ಬಿಕಾಸ್ ಇಟ್ ಈಸ್ ದಿ ಪ್ಲೇಸ್ ಆಫ್ ದಿ ಪರಮಾತ್ಮ. ಪರಮಾತ್ಮ ಹೃದಯದಲ್ಲಿದ್ದಾನೆ ಆ್ಯಂಡ್ ದಿ ಇಟ್ ಈಸ್ ಕಾಲ್ಡ್ ದಿ ಸಾಕೇತ ಅಂತಂದಾಗ ಎಸ್, ಯುವರ್ ಹೃದಯ ಈಸ್ ಸಾಕೇತ. ದಟ್ ಈಸ್ ವೈ ಪರಮಾತ್ಮ ಸ್ಟೇಸ್ ದೇರ್. ದಟ್ ಈಸ್ ಅಯೋಧ್ಯ. See, another meaning of Ayodhya, why you can call your heart as Ayodhya, because ಯುದ್ಧ ಮಾಡಿ ಯಾರೂ ನಿನ್ನನ್ನು ಗೆದ್ದು ಅದನ್ನು ತೊಗೊಂಡು ಹೋಗೋದಕ್ಕಾಗೋದಿಲ್ಲ. ಅಯೋಧ್ಯ ಈಸ್ ನಾಟ್ ಥ್ರೂ ದಿ ಯುದ್ಧ. ಇಟ್ ಈಸ್ ವೆರಿ ಪೀಸ್ಫುಲ್ ಅಂತ ಅರ್ಥ. ಹೃದಯ ಅಂತಂದರೆ ಇಟ್ ಈಸ್ ವೆರಿ ಪೀಸ್ಫುಲ್. ಸಿನ್ಸ್ ಇಟ್ ಈಸ್ ಪೀಸ್ಫುಲ್, ಪರಮಾತ್ಮ ಸ್ಟೇಸ್ ದೇರ್. ಭಗವಂತನನ್ನು ಅದಕ್ಕೆ ಈಸ್ ಆನಂದ ಸ್ವರೂಪಿ ಅಂತ ಯಾಕೆ ಕರಿತೀವಿ? ಬಿಕಾಸ್ ಆಫ್ ದಿಸ್. ಸೊ ಈಸ್ ಸಾಕೇತ ರಾಮ, ಈಸ್ ಅಯೋಧ್ಯ. ಸೊ 18ನೇ ಅಧ್ಯಾಯದಲ್ಲಿ ಪರಮಾತ್ಮ ಅದೇ ಹೇಳ್ತಾ ಇದ್ದಾನೆ, ನಾನು ಎಲ್ಲ ಕಡೆ ಎಲ್ಲರಲ್ಲಿ ಹೇಗಿರ್ತೀನಿ ಅಂತಂದ್ರೆ ಹೃದಯದಲ್ಲಿ ಇರ್ತೀನಿ. ಸೊ ದಿಸ್ ಈಸ್ ಕಾಲ್ಡ್ ಭೂತಾತ್ಮ. ಸೊ ಭೂತಾತ್ಮ ಅಂತಂದರೆ he is there in every, he is in all the bhutas. Paramatma is the Atma Swarupi. That Atma
is there in all the bhutas. That is why he is Bhutatma Antaryami. He is Antaryami. He is the indweller. So he is the I in every being. ಆ ನಾನು ಅಂತ ನಾವೇನು ಹೇಳ್ತಾ ಇದ್ದೀವಿ, ದಟ್ ನಾನು ಈಸ್ ದಿ ಭಗವಂತ. ನಮ್ಮೆಲ್ಲರಲ್ಲೂ ನಾನು ಅಂತ ನಾವು ಯಾವುದನ್ನು ನಾವು ಗುರುತಿಸ್ತೀವಿ, ಮಾತನಾಡ್ತೀವಿ, ಹೇಳ್ತೀವಿ, ದಟ್ ನಾನು ಈಸ್ ದಿ ಭಗವಂತ, ಈಸ್ ದಿ ಇಂಡ್ವೆಲರ್. ಸೊ ಭೂತಾತ್ಮ ಈಸ್ ದಿ ಇಂಡ್ವೆಲರ್, ಹಿ ಈಸ್ ದಿ ಅಂತರ್ಯಾಮಿ. ಆ್ಯಂಡ್ ದಿ 9th ನಾಮ, ಪರಮಾತ್ಮನ 9ನೇ ನಾಮ ಭೂತ ಭಾವನ. ಭೂತ ಭಾವನ. ಸೊ ಭೂತ ಭಾವನ ಅಂತಂದರೆ ಹಿ ಈಸ್ ದಿ ಕ್ರಿಯೇಟರ್ ಆ್ಯಂಡ್ ಹಿ ಈಸ್ ದಿ ಸಸ್ಟೈನರ್. He is the creator and he is the sustainer of what? Of everything. He is the creator of this universe. He is the creator of everything. Because ಪ್ರಪಂಚ ಅಂತ ಹೇಳಿದಾಗ ಕೇವಲ ಪ್ರಪಂಚವನ್ನ ಮಾಡಿ ಏನು ಮಾಡ್ಕೋಬೇಕಾಗಿತ್ತು? ಭಗವಂತ ಅವನ ಪಾಡಿಗೆ ಅವನು ಇರ್ಬೋದಾಗಿತ್ತು. ಬಟ್ he has created a big vast universe. ಅಲ್ಲಿ ಏನೂ ಇಲ್ಲ ಅಂತಂದ್ಮೇಲೆ ಅದು ಯಾಕೆ ಬೇಕಿತ್ತು? ಇಷ್ಟು ದೊಡ್ಡ ಪ್ರಪಂಚವನ್ನ ಪರಮಾತ್ಮ ಕ್ರಿಯೇಟ್ ಮಾಡಿದ್ಮೇಲೆ ಅವನು ಸುಮ್ಮನೆ ಕೂತ್ಕೊಳ್ಳಿಲ್ಲ. He created so many things through Panchabhutas. So he is the creator ಅಂತಂದ್ರೆ not only the universe. ಅದಕ್ಕೆ ಕ್ರಿಯೇಷನ್ ಅಂತ ಹೇಳಿದಾಗ, ಸೃಷ್ಟಿಯ ಬಗ್ಗೆ ಯಾವುದೇ ಒಂದು ಉಪನಿಷತ್ತು ಮಾತನಾಡಿದಾಗ ಪರಮಾತ್ಮ ಮತ್ತು ಕ್ರಿಯೇಷನ್ ಅನ್ನುವಂತಹ ವಿಚಾರ ಹೆಚ್ಚು ಕಡಿಮೆ ಪ್ರತಿ ಉಪನಿಷತ್ನಲ್ಲೂ ಎಲ್ಲೋ ಒಂದು ಕಡೆ ಬರುತ್ತದೆ ಕ್ರಿಯೇಷನ್. ಭಾಗವತದಲ್ಲಿ ಅನೇಕ ಕಡೆ ಬರುತ್ತೆ. ಉಪನಿಷತ್ ಅಂತ ಹೇಳಿದಾಗ ಕ್ರಿಯೇಷನ್ ಒಂದು ಟಾಪಿಕ್ ಎಲ್ಲೋ ಒಂದು ಕಡೆ ಅದು ಬರಲೇಬೇಕು. ಆ್ಯಂಡ್ ಪ್ರತಿ ಬಾರಿ ಎಷ್ಟು ಬಾರಿ ಕೇಳಿದ್ರು ಕೂಡ ಪರಮಾತ್ಮ ಹಿ ಕ್ರಿಯೇಟೆಡ್ ದಿ ವರ್ಲ್ಡ್, ಹಿ ಕ್ರಿಯೇಟೆಡ್ ದಿ ಯೂನಿವರ್ಸ್ ಅಂತಂದಾಗ ಪ್ರತಿ ಬಾರಿ ನಾವು ಆ ಸೃಷ್ಟಿಯನ್ನು ಕೇಳ್ತಾ ಇದ್ರೂ ಮತ್ತೆ ಈ ಉಪನಿಷತ್ನಲ್ಲಿ ಹೇಗೆ ಹೇಳುತ್ತೆ, ಅಲ್ಲಿ ಹೇಗೆ ಹೇಳುತ್ತೆ, ಮತ್ತೊಮ್ಮೆ ಕೇಳೋಣ. He creates that interest. That interest is also his creation. That is Paramatma. So, Bhuta Bhavana means he is the creator of this universe and he is the maintainer. He is the sustainer. He maintains this creation. ಅಲ್ಲಿಗೆ ನಿಲ್ಲಿಸ್ತಿಲ್ಲ. ಇಷ್ಟು ದೊಡ್ಡ ಪ್ರಪಂಚವನ್ನು ನಿರ್ಮಾಣ ಮಾಡಿದ ನಂತರದಲ್ಲಿ ಪಂಚಭೂತಗಳನ್ನು ಹೊರತಂದ. ಈವನ್ ಉಪನಿಷತ್ ಇಟ್ ಸೇಸ್ ಆತ್ಮ ಆಕಾಶ ಸಂಭೂತ, ಆಕಾಶಾತ್ ವಾಯು, ವಾಯೋರಗ್ನಿ. ಹೀಗೆ ಅಗ್ನಿಯಿಂದ ಆಪ ಅಂದರೆ ನೀರು, ಜಲ, ನಂತರ ಭೂಮಿ, ಆಮೇಲೆ so many things are the combination of these 5 elements. Take any vastu or any being, some combination of these 5 great elements. That's all. ಯಾವುದೇ ಒಂದು ವಸ್ತು ಅಲ್ಲಿ ಪಂಚಭೂತಗಳದ್ದು ಯಾವುದೋ ಒಂದು ಪೋರ್ಷನ್, ಯಾವುದೋ ಒಂದು ಕಾಂಬಿನೇಷನಲ್ಲಿ ಆ ಒಂದು ವಸ್ತುವನ್ನು ನಾವು ನೋಡ್ಬೋದು. ಅದೇ ರೀತಿ ಯಾವುದೇ ಒಂದು ಬೀಯಿಂಗ್ ಅಂತ ಹೇಳಿದಾಗ ಇನ್ಕ್ಲೂಡಿಂಗ್ ದ ಮನುಷ್ಯ, ಪ್ರಾಣಿ, ಪಕ್ಷಿ, ಕೀಟ, ಎನಿಥಿಂಗ್. ಸೊ ಫಾರ್ ಎವ್ರಿಥಿಂಗ್, ಪ್ರಪಂಚ ಮತ್ತು ಪ್ರಪಂಚದಲ್ಲಿರುವಂತಹ ಈ ಎಲ್ಲವುಗಳಿಗೆ ಕಾರಣ ಏನು ಅಂತಂದರೆ ದಿಸ್ ಈಶ್ವರ. ಸೊ ಈಶ್ವರ ಮೀನ್ಸ್ ಈಸ್ ದಿ ಜಗತ್ ಪ್ರಭು. ಈಶ್ವರ ಮೀನ್ಸ್ ಪ್ರಭು, ಯಜಮಾನ. ಈಸ್ ದಿ ಓನರ್, ದಟ್ ಈಸ್ ದಿ ಮೀನಿಂಗ್. ಸೊ ಈಶ್ವರ ಅಂದ ತಕ್ಷಣ ನಾವು ಆ ಫಾರ್ಮ್ಗೆ ಹೋಗಬಾರ್ದು, ಆ ಪೊಸಿಷನ್, ಪದವಿಗೆ ಹೋಗಬೇಕು. ಸೊ ಪರಮಾತ್ಮ ಇವುಗಳೆಲ್ಲ ಹೇಗೆ ಮಾಡ್ದ? He has created the universe. He has created so many things and he is maintaining also.
So what is that Shakti in Paramatma which makes him to do all these things? Paramatma is said to be the fantastic visualizer. So in the beginning, ಸೃಷ್ಟಿಗೆ ಮುಂಚೆ ಮೊದಲು, so before creating, see, it is not only the ಪರಮಾತ್ಮ. ನಾವೇ ಯಾವುದೋ ಏನೋ ಒಂದು ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದಾಗ ಆ ಕ್ರಿಯೇಷನ್ ಬಗ್ಗೆ ನಾವು ಗಮನ ಇಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಎ ಥಾಟ್ ಇಟ್ ಟೇಕ್ಸ್ ಪ್ಲೇಸ್ ಇನ್ ದಿ ಮೈಂಡ್. ಒಂದು ಥಾಟ್ ರೂಪದಲ್ಲಿ ಅದು ಮನಸ್ಸಿನಲ್ಲಿ ಬರುತ್ತೆ. ಮನಸ್ಸಿನಲ್ಲಿ ಆ ಥಾಟ್ ಬಂದಿದ್ರಿಂದ ಅದು ಈ ಕ್ರಿಯೇಷನ್ಗೆ ಚಾಲನೆಯನ್ನು ಕೊಡುವಂತಹದ್ದು. ಇಲ್ಲ ನನಗೇನು ಯೋಚನೆ ಬರಲಿಲ್ಲ, ನಾನು ಡೈರೆಕ್ಟ್ ಆಗಿ ಇದನ್ನ ಮಾಡಿದೆ. ನೋ, ಯು ಹ್ಯಾವ್ ನಾಟ್ ಅಬ್ಸರ್ವ್ಡ್ ಯುವರ್ ಥಾಟ್, ದಟ್ಸ್ ಆಲ್. ವಿತೌಟ್ ಥಾಟ್ ಸಾಧ್ಯವೇ ಇಲ್ಲ. ಸೊ ಬಿಫೋರ್ ಕ್ರಿಯೇಟಿಂಗ್, ಕ್ರಿಯೇಟ್ ಏನು ಮಾಡ್ತಾ ಇದ್ದೀವಿ, ಕ್ರಿಯೇಟ್ ಮಾಡಬೇಕಾಗಿರೋವಂತಹದ್ದನ್ನು ತನ್ನ ಮನಸ್ಸಿನಲ್ಲಿ ನೋಡ್ತಾನೆ ಮನುಷ್ಯ. ಎಕ್ಸಾಕ್ಟ್ಲಿ ಲೈಕ್ ದಟ್ ಪರಮಾತ್ಮ ಈ ಒಂದು ಸೃಷ್ಟಿಯನ್ನು ಮಾಡೋದಕ್ಕೆ ಮುಂಚೆ ಈ ಸೃಷ್ಟಿ ಹೇಗಿರಬೇಕು, ಹೇಗೆ ನಿರ್ಮಾಣ ಮಾಡಬೇಕು, ಸೊ ದೇರ್ ವಾಸ್ ಎ ಸ್ಕೆಚ್ ಇನ್ ಹಿಸ್ ಮೈಂಡ್ ಆಲ್ಸೋ. ಸೊ ದಿಸ್ ಈಸ್ ಕಾಲ್ಡ್ ಮನಗೋಚರೀಕರಣ, ಮೆಂಟಲ್ ವಿಜುವಲೈಸೇಷನ್, ಮನಗೋಚರೀಕರಣ. ಸೊ ಅನೇಕ ಉಪನಿಷತ್ತುಗಳು ಈ ಒಂದು ಸೃಷ್ಟಿ ಪ್ರಕರಣವನ್ನು ಮಾತನಾಡುತ್ತವೆ. ಆ್ಯಂಡ್ ಈ ಉಪನಿಷತ್ತುಗಳು ಈ ಸೃಷ್ಟಿಯ ಪ್ರಕರಣವನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ದೇ ರಿವೀಲ್ ದಿ ಸೀಕ್ರೆಟ್ಸ್ ಬಿಹೈಂಡ್ ದಿಸ್ ಸೃಷ್ಟಿ ಪ್ರಕರಣ. ಈ ಸೃಷ್ಟಿ ಎನ್ನುವಂತಹದ್ದು ಹೇಗೆ ನಿರ್ಮಾಣವಾಯಿತು. ಒಂದು ಉಪನಿಷತ್ತು ಸೃಷ್ಟಿ ಪ್ರಕರಣವನ್ನು ತಗೊಂಡಿದೆ, ಆಸ್ ಎ ಟಾಪಿಕ್ ಮಾತನಾಡ್ತಾ ಇದೆ ಅಂತಂದಾಗ ಅದು ಅಲ್ಲಿರುವಂತಹ ಅನೇಕ ರಹಸ್ಯಗಳು ಆ ಉಪನಿಷತ್ತು ವಿವರಿಸುತ್ತೆ. ಸೊ ಅದರ ಪ್ರಕಾರ ಜನರಲಿ ಬಿಫೋರ್ ಮೇಕಿಂಗ್ ಎನಿಥಿಂಗ್, ನಾಟ್ ಓನ್ಲಿ ದಿ ಪರಮಾತ್ಮ, ಎನಿ ಪರ್ಸನ್ who wants to create something on his own, again ಬೇರೆ ಯಾವುದೇ ಎಕ್ಸಾಂಪಲ್ ಬೇಡ, ಮಣ್ಣಿನ ಮಡಿಕೆ ಮತ್ತು ಕುಂಬಾರ, we will take ಈ ಆಧ್ಯಾತ್ಮದಲ್ಲಿ ಹಾವು ಹಗ್ಗ ಅನ್ನುವಂತಹದ್ದು, ಮಣ್ಣಿನ ಮಡಿಕೆ ಅನ್ನುವಂತಹದ್ದು ಮತ್ತೆ ಮತ್ತೆ ಬರುವಂತಹ ಎಕ್ಸಾಂಪಲ್ಸ್ಗಳು. ಸೊ ಈಗ ಒಬ್ಬ ಕುಂಬಾರ ಒಂದು ಮಣ್ಣಿನ ಮಡಿಕೆಯನ್ನು ತಯಾರು ಮಾಡಬೇಕು. ಕುಂಬಾರನ ಕೆಲಸ ಅದೇ. ಬಟ್ ಕುಂಬಾರ ಈ ಮಡಿಕೆಯನ್ನು ಮಾಡೋದಕ್ಕೆ ಮುಂಚೆ ಅವನು ತನ್ನ ಮನಸ್ಸಿನ ಕಣ್ಣಿನಿಂದ ಆ ಒಂದು ಮಡಿಕೆಯನ್ನು ನೋಡಿರ್ತಾನೆ. ಅಂದರೆ ದಟ್ ಈಸ್ ಕಾಲ್ಡ್ ವಿಜುವಲೈಸೇಷನ್. ಅಂಡ್ ಅವನು ಯಾವ ರೀತಿಯಲ್ಲಿ ಅದನ್ನು ಹೇಗೆ ನೋಡಿರ್ತಾನೆ, ಎಕ್ಸಾಕ್ಟ್ಲಿ ಮಡಿಕೆ ವಿಲ್ ಕಮ್ ಔಟ್. ಸೊ ಮುಂಚೆ ಅದನ್ನು ಅವನು ನೋಡಿರ್ತಾನೆ, ಮಡಿಕೆ ಹೀಗೆ ಬರಬೇಕು, ಇಷ್ಟು ಗಾತ್ರದ್ದಿರಬೇಕು, ಅದರ ತಳ ಹೀಗಿರಬೇಕು, ಮೇಲ್ಭಾಗ ಹೀಗಿರಬೇಕು, ಸುತ್ತಳತೆ ಇಷ್ಟು ದೊಡ್ಡದಾಗಿರಬೇಕು, ಇಷ್ಟು ಚಿಕ್ಕದಾಗಿರಬೇಕು, ಇಷ್ಟು ಎತ್ತರಕ್ಕಿರಬೇಕು, ಪೀಠ ಹೀಗಿರಬೇಕು. ಸೊ ಎಲ್ಲವನ್ನ ಅವನು ಮನಸ್ಸಿನಲ್ಲಿ ಅವೆಲ್ಲವನ್ನ ಲೆಕ್ಕಾಚಾರ ಮಾಡ್ಕೊಂಡಿರ್ತಾನೆ. ಆಮೇಲೆ ಒಂದು ಮಣ್ಣಿನ ಹೆಂಟೆ ತಗೋತಾನೆ, ತನ್ನ ಚರಕದ ಮುಂದೆ ಬರ್ತಾನೆ, ಚರಕವನ್ನು ತಿರುಗಿಸ್ತಾನೆ, ಮಣ್ಣಿನ ಹೆಂಟೆಯನ್ನು ಇಡ್ತಾನೆ. ಆ್ಯಂಡ್ ಹಿ ಈಸ್ ಕಾಲ್ಡ್ ದಿ ಕುಶಲ ಕುಂಬಾರ. ತನ್ನ ಬುದ್ಧಿಯನ್ನು ಉಪಯೋಗಿಸ್ತಾನೆ. ತಿರುಗ್ತಾ ಇರುವಂತಹ ಮಣ್ಣಿನ ಚರಕದಲ್ಲಿ ಮಣ್ಣಿನ ಹೆಂಟೆಯನ್ನು ಇಟ್ಟಿರ್ತಾನೆ. ಅಲ್ಲಿ ಕೈ ಆಡಿಸಿ ಸುಂದರವಾಗಿ ಒಂದು ಮಣ್ಣಿನ ಮಡಿಕೆಯನ್ನು ಮಾಡಿಬಿಡ್ತಾನೆ. ಅದು ಹೇಗೆ ಮಾಡ್ತಾನೆ ಅಂತಂದರೆ,
ಹೇಗೆ ಮಾಡಬೇಕು ಅನ್ನುವಂತಹದ್ದು ಕುಂಬಾರ ತನ್ನ ಮನಸ್ಸಿನ ಕಣ್ಣುಗಳಿಂದ ನೋಡಿದ್ದ. ಅವನು ನೋಡಿದ್ದ ಕಾರಣದಿಂದ ಅವನು ಏನು ನೋಡಿರ್ತಾನೆ, ಹೇಗೆ ಅಂದ್ಕೊಂಡಿರ್ತಾನೆ, ಎಕ್ಸಾಕ್ಟ್ಲಿ ಅದೇ ರೀತಿ ಆ ಮಡಿಕೆ ಈಚೆ ಬರುತ್ತೆ. ಭಾಳ ಖುಷಿ ಆಗುತ್ತೆ ಅವನಿಗೆ. ನಾನು ಅಂದ್ಕೊಂಡಂಗೆ ಬಂತು ಮಡಿಕೆ. ಎಕ್ಸಾಕ್ಟ್ಲಿ ಕುಂಬಾರ ಏನು ಕೆಲಸ ಮಾಡಿದ್ದಾನೆ ಇಲ್ಲಿ ಮಡಿಕೆಗೆ. ಈವನ್ ಪರಮಾತ್ಮ ಸೃಷ್ಟಿ ಪ್ರಕರಣ ಅಂತ ಹೇಳಿದಾಗ, ಸೃಷ್ಟಿಯನ್ನು ಹೊರಗಡೆ ತರಬೇಕು ಅಂತಂದಾಗ ಎಕ್ಸಾಕ್ಟ್ಲಿ ಆ ಸೃಷ್ಟಿ ಹೇಗಿರಬೇಕು, ಎಷ್ಟು ದೊಡ್ಡದಿರಬೇಕು, ಎಲ್ಲೆಲ್ಲಿ ಏನೇನು ಇರಬೇಕು, ಸೃಷ್ಟಿಯ ನಂತರದಲ್ಲಿ ಯಾವ ವಸ್ತುಗಳು ಬರಬೇಕು, ಯಾವ ಜೀವಿಗಳು ಬರಬೇಕು. ಸೊ ಎವ್ರಿಥಿಂಗ್ ಎಲ್ಲ ವೆಲ್ ಪ್ಲ್ಯಾಂಡ್. ಸೊ ಎನಿಥಿಂಗ್ ದಟ್ ಈಸ್ ಟು ಬಿ ಕ್ರಿಯೇಟೆಡ್, it has to be visualized in the mind, then it will come out. So Bhagavan, the greatest architect. So Bhagavanta, he is the greatest architect of this wonderful universe. So he is the karta of this creation. In fact Bhagavanta anta ಹೇಳಿದಾಗ he is akarta. ಪರಮಾತ್ಮನನ್ನ ಅಕರ್ತ ಅಂತಲೇ ನಾವು ಹೇಳೋದು. ಸೊ ಅವನೇನು ಮಾಡೋನಲ್ಲ, ಹಿ ಈಸ್ ಅ ವಿಟ್ನೆಸ್. ವೇದಾಂತದಲ್ಲಿ ಏನು ಅಂತಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ನಾವು ಎರಡೂ ರೀತಿಯಿಂದ ಹೋಗ್ತೀವಿ. ಆ ಸಂದರ್ಭದಲ್ಲಿ ನಾವು ಅದನ್ನು ಆ ರೀತಿಯಲ್ಲಿ ಉಪಯೋಗಿಸಿದ್ರೆ ಮಾತ್ರ ಅದು ಪೂರ್ಣ ಅರ್ಥವನ್ನು ಕೊಡುತ್ತೆ. ಭಗವಂತನನ್ನು ಹೊರತುಪಡಿಸಿ ಈ ಜಗತ್ತಿನ ನಿರ್ಮಾಣ ಇನ್ಯಾರ ಕೈಲಿ ಮಾಡೋದಕ್ಕೆ ಸಾಧ್ಯ? ನಾವ್ಯಾರೂ ಮಾಡಿಲ್ಲ, ಯಾವ ಮನುಷ್ಯನೂ ಮಾಡಿಲ್ಲ, ಯಾವ ಗಂಧರ್ವ ಮಾಡಿಲ್ಲ, ಯಾವ ರಾಕ್ಷಸರೂ ಮಾಡಿಲ್ಲ. ಸೊ ಯಾರಿಂದಲೂ ಸಾಧ್ಯವಾಗದೇ ಇರುವಂತಹ ಈ ಕೆಲಸವನ್ನು ಒಂದು ಸೂಪರ್ ನ್ಯಾಚುರಲ್ ಪವರ್, ಅದರ ಕಾರಣದಿಂದ ಈ ಜಗತ್ತಾಗಿದೆ ಅಂತಂದಾಗ ದ ಕ್ರೆಡಿಟ್ ವಿಲ್ ಗೋ ಟು ದಟ್ ಸೂಪರ್ ನ್ಯಾಚುರಲ್ ಪವರ್, ಅಂಡ್ ದಟ್ ಸೂಪರ್ ನ್ಯಾಚುರಲ್ ಪವರ್ ವಿ ಕಾಲ್ ಹಿಮ್ ಭಗವಂತ. ಸೊ ಭಗವಂತ ಈ ಜಗತ್ತನ್ನು ಮಾಡಿದ. ಸೊ ಇಲ್ಲಿ ಅವನು ಮಾಡಿದ ಅಂತಲೇ ಹೇಳ್ತೀವಿ, ಈಸ್ ದಿ ಕರ್ತ ಅಂತಲೇ ಹೇಳ್ತೀವಿ. ಯಾಕೆಂದರೆ ಇಲ್ಲಿ ಅರ್ಥ ಆಗಬೇಕು ನಮಗೆ. ಜಗತ್ತಿನ ನಿರ್ಮಾಣ ಅಂತಂದಾಗ ಆ ಕಮ್ಯುನಿಕೇಷನಲ್ಲಿ ಇಟ್ ಶುಡ್ ಗಿವ್ ದಿ ಜಸ್ಟಿಸ್. ಅದರ್ವೈಸ್ ಪರಮಾತ್ಮ ಡೀಪ್ ವೇದಾಂತದ ಪ್ರಕಾರ ಹೋದರೆ ಗುಣ ಸ್ವಭಾವ ಅಂತ ನಾವು ಮಾತನಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅಕರ್ತ ಯೂಸ್ ಮಾಡ್ತೀವಿ. ಆವಾಗ ನಾವು ಈ ಪ್ರಪಂಚವನ್ನು ಎಳ್ಕೊಂಬರೋದಿಲ್ಲ, ಈ ಸೃಷ್ಟಿ ಪ್ರಕರಣವನ್ನು ತರೋದಿಲ್ಲ, ಬೇರೆ ಬೇರೆ ವಿಚಾರ ಮಾತನಾಡ್ತಾ ಇರ್ತೀವಿ. ಹಾಗೆಲ್ಲ ಹೀ ಈಸ್ ಅಕರ್ತ, ಹೀ ಈಸ್ ವಿಟ್ನೆಸ್. ಬಟ್ ಇಲ್ಲಿ ನಮಗೆ ಅರ್ಥ ಆಗಬೇಕು, ಪ್ರಪಂಚದ ನಿರ್ಮಾಣ ಭಗವಂತನ ಕಾರಣದಿಂದ ಆಯಿತು. ಈವನ್ ಆತ್ಮ ಆಕಾಶ ಸಂಭೂತ ಅಂತ ಹೇಳಿದಾಗ ಆತ್ಮನ ಕಾರಣದಿಂದ. ಸೊ ಅಗೇನ್ ಆತ್ಮ ಇಸ್ ದಿ ಕರ್ತ. ಅಂಡ್ ಆಮೇಲೆ ಏನಾಗುತ್ತೆ, ಈ ಕರ್ತ ಕಾರಣ ಅನ್ನುವಂತಹದ್ದು ಆ ಒಂದು ಸಮನ್ವಯದಲ್ಲಿ ಏನಾಗುತ್ತೆ, ಆ ಕರ್ತ ಅನ್ನುವಂತಹದ್ದು ಎಲ್ಲೋ ಒಂದು ಕಡೆ ಅದು ಇಟ್ ಡಿಮಿನಿಷಸ್, ಆ ಕಾರಣ ಅನ್ನುವಂತಹದ್ದು ಗಟ್ಟಿಯಾಗಿ ನಿಲ್ಲುತ್ತೆ. ಸೊ ಕಾರಣ ಅಂತ ಹೇಳಿದಾಗ ಅಲ್ಲಿ ನಾವು ಕರ್ತ ಅಂತ ನಾವು ನೋಡೋದಕ್ಕಾಗೋದಿಲ್ಲ. ಕಾರಣ ಅಂತ ಹೇಳಿದಾಗ ಇಟ್ ಈಸ್ ದಿ ಕಾಸ್, ಪರಮಾತ್ಮ ಈಸ್ ದಿ ಕಾಸ್ ಆಫ್ ದಿಸ್ ಕ್ರಿಯೇಷನ್. ಬಟ್ ಇಲ್ಲಿ ಪ್ರಪಂಚವನ್ನು ನಿರ್ಮಾಣ ಮಾಡಿದ ಹಿ ಕ್ರಿಯೇಟೆಡ್ ಅಂತೆಲ್ಲ ಹೇಳುವಂತಹ ಸಂದರ್ಭದಲ್ಲಿ ಇಲ್ಲಿ ಕರ್ತ ಅನ್ನುವಂತಹ ಪದಾನ್ನೇ ನಾವು ಉಪಯೋಗಿಸ್ಬೇಕಾಗುತ್ತೆ. ಸೊ ಹಿ ಈಸ್ ದಿ ಕರ್ತ ಆಫ್ ದಿಸ್ ಕ್ರಿಯೇಷನ್. ಇಟ್ ಮೀನ್ಸ್ ಹಿ ಈಸ್ ದಿ ಕ್ರಿಯೇಟರ್. ಭಗವಂತನನ್ನು ನಾವು ಕ್ರಿಯೇಟರ್ ಅಂತ ಕರೆದ್ಮೇಲೆ ಅವನನ್ನು ನಾವು ಕರ್ತ, ಹಿ ಈಸ್ ದಿ ಕರ್ತ. ಅಂಡ್ ಭಗವಂತ ಇದನ್ನು ಮಾಡ್ದ ಅಂತಂದಾಗ ನಾವು ಅನೇಕ ಸಂದರ್ಭಗಳಲ್ಲಿ ನಾವೊಂದು ಕೆಲಸಗಳನ್ನು ಮಾಡ್ತೀವಿ. ಆ ಕೆಲಸಗಳನ್ನು ನಮಗೆ ಯಾರೋ ಒಬ್ರು ಹೇಳ್ತಾರೆ, ನೀ ಈ ರೀತಿ ಮಾಡು ಅಂತ, ಅಥವಾ ಯಾವುದೋ ಒಂದು ಫೋರ್ಸ್ ಅಲ್ಲಿ ದೇರ್ ಈಸ್ ಸಮ್ ರೀಸನ್. ಸಪೋಸ್ ಯಾರೂ ಹೇಳಲಿಲ್ಲ, ಆದರೂ ಕೂಡ ನಾವೊಂದು ಮಾಡಿದೆ. ಯಾಕೆ ಮಾಡಿದೆ ಅನ್ನೋದರ ಹಿಂದೆ ಒಂದು ಉದ್ದೇಶ ಇದೆ. ಸೊ ದಟ್ ಉದ್ದೇಶ ಟೋಲ್ಡ್ ಮೀ ಟು ಡೂ ದಿಸ್. ಫಿಸಿಕಲ್ ಆಗಿ ಯಾರೋ ಬಂದು ನೀ ಇಂತಹ ಕೆಲಸವನ್ನು ಮಾಡು ಅಂತ ಹೇಳಿದೆ ಹೋದರೂ ಕೂಡ ನಾನು ಮಾಡಿದಂತಹ ಕೆಲಸದ ಹಿಂದೆ ಒಂದು ಉದ್ದೇಶ ಆಯಿತು. ಆ ಉದ್ದೇಶದ ಕಾರಣದಿಂದಾಗಿ ನಾನು ಮಾಡಲೇಬೇಕಾಯಿತು. ಬೈ ಫೋರ್ಸ್ ಅಂತ ಹೇಳ್ತೀನೋ ಅಥವಾ ಇನ್ನೇನೋ ಹೇಳ್ತೀನೋ, ವಾಟ್ ಎವರ್ ಇಟ್ ಈಸ್. ಸೊ ಇಲ್ಲಿ
ಭಗವಂತ ಈಸ್ ದಿ ಕ್ರಿಯೇಟರ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳಿದಾಗ ಹೂ ಮೇಡ್ ಭಗವಂತ ಟು ಕ್ರಿಯೇಟ್ ದಿಸ್ ವರ್ಲ್ಡ್? ಭಗವಂತನಿಗೆ ಯಾರು ಹೇಳಿದ್ರು ನೀನು ಈ ಒಂದು ಸೃಷ್ಟಿಯನ್ನ ನಿರ್ಮಾಣ ಮಾಡು ಅಂತ ಹೇಳಿದವರು ಯಾರು? ಸೊ ಹೂ ಮೇಕ್ಸ್ ದಿ ಭಗವಂತ ಟು ವರ್ಕ್ ಲೈಕ್ ದಿಸ್? ನೀನು ಕರ್ತ ಆಗಬೇಕು ಅಂತ ಅವನಿಗೆ ಆ ಒಂದು ಆದೇಶವನ್ನು ನೀಡಿದವರು ಯಾರು? ಇಟ್ ಈಸ್ ನಾಟ್ ಜಸ್ಟ್ ಕ್ರಿಯೇಷನ್, ದೆರ್ ಈಸ್ ಎನ್ ಇಂಟೆಲಿಜೆನ್ಸ್ ಬಿಹೈಂಡ್ ದಿಸ್ ಕ್ರಿಯೇಷನ್. ಏನೋ ಒಂದು ಹೇಳ್ದ ಇವನು ಮಾಡ್ದ ಆ ರೀತಿ ಅಲ್ಲ. ಆ ಜಗತ್ತಿನ ನಿರ್ಮಾಣದ ಹಿಂದೆ ಅಲ್ಲಿರುವಂತಹ ಸೂಕ್ಷ್ಮಗಳನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತೆ ಹೌ ಇಂಟೆಲಿಜೆಂಟ್ಲಿ ದಿಸ್ ವರ್ಲ್ಡ್ ಇಸ್ ಕ್ರಿಯೇಟೆಡ್. ಇಟ್ ಈಸ್ ಸೋ ಪ್ಲ್ಯಾಂಡ್. ಜಸ್ಟ್ ಇಮ್ಯಾಜಿನ್, ಈ ಕ್ರಿಯೇಷನಲ್ಲಿ ಎಲ್ಲನೂ ತಂದ್ಬಿಟ್ಟು ಆ ನೀರಿನ ಸೋರ್ಸ್ ಇಲ್ಲದೆ ಇರೋ ಹಾಗೆ ಮಾಡಿದ್ದಿದ್ದಾರೆ. ಸೊ ಅವನಿಗೆ ಗೊತ್ತು ನೀರು ಬೇಕು, ಇಲ್ಲಿ ಗಾಳಿ ಬೇಕು, ವಾಯು ಬೇಕು, ಭೂಮಿ ಬೇಕು, ಅನೇಕ ಸಸ್ಯಗಳಲ್ಲಿ ಬೆಳೀಬೇಕು, ಮಣ್ಣು ಬೇಕು. ವಾಟ್ ಎ ಫ್ಯಾಂಟಾಸ್ಟಿಕ್ ಪ್ಲ್ಯಾನ್. ಸೃಷ್ಟಿನದು ಯಾವ ರೀತಿ ನಿರ್ಮಾಣ ಮಾಡಿದ್ದಾನೆ ಅಂತಂದರೆ ಅಲ್ಲಿ ವಿ ಕೆನಾಟ್ ಪಾಯಿಂಟ್ ಔಟ್ ಇಂತಹದ್ದು ಇಲ್ಲಿ ಇಲ್ಲ. ಯು ಕೆನಾಟ್ ಗೋ ಅಂಡ್ ಕಂಪ್ಲೈನ್. ಅಷ್ಟು ವಂಡರ್ಫುಲಿ ಹಿ ಹ್ಯಾಸ್ ಪ್ಲ್ಯಾನ್ಡ್ ಅಂಡ್ ಕ್ರಿಯೇಟೆಡ್ ದಿಸ್ ಕ್ರಿಯೇಷನ್. ಸೊ ದಟ್ ಇಂಟೆಲಿಜೆನ್ಸ್ we have to appreciate the Lord. So very intelligently he has created. So there is an intelligence behind this creation. ಎಲ್ಲವೂ ಬಹಳ ಅಚ್ಚುಕಟ್ಟು ಅಂತ ಹೇಳ್ತೀವಲ್ಲ ನಾವು, ವ್ಯವಸ್ಥಿತವಾಗಿ ನಿರ್ಮಾಣವಾಗಿದೆ. ಅಂಡ್ ಇಲ್ಲಿ ನಿರ್ಮಾಣ ಆಗಿರುವಂತಹದ್ದು ಅನೇಕಗಳನ್ನು ನಾವು ನೋಡಿದ್ರೆ there are so many things and everything is so wonder. ಆಶ್ಚರ್ಯ ಆಗುತ್ತೆ. ಈ ನೇಚರಲ್ಲಿ ಇರೋವಂತಹದ್ದು, ಪ್ರಕೃತಿಯಲ್ಲಿ ಅವನು ತಂದಿರೋವಂತಹದ್ದು, ಈ ಎಂಟೈರ್ ಪ್ರಪಂಚ, ಎವ್ರಿಥಿಂಗ್ ಈಸ್ ವೆರಿ ವಂಡರ್ಫುಲ್. ಸೊ ಯಾರೋ ಹೇಳಿದ್ರು ಅಂತ ಭಗವಂತ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಲಿಲ್ಲ. ಯಾರೋ ಒಬ್ರು ಬಂದು ಭಗವಂತನಿಗೆ ನೀನು ನಿರ್ಮಾಣ ಮಾಡು ಅಂತ ಹೇಳಿದಕ್ಕೆ ಇಲ್ಲಿ ಭಗವಂತನನ್ನು ಹೊರತುಪಡಿಸಿದ್ರೆ ಬೇರೆ ಯಾರೂ ಇಲ್ಲ. ಅದರಿಂದ ಬೇರೆ ಯಾರು ಹೇಳಿರೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ಅಂತ ಹೇಳಿದಾಗ ಹಿ ಈಸ್ ದಿ ಸುಪ್ರೀಂ ಬೀಯಿಂಗ್, ದಟ್ಸ್ ಆಲ್. ಅವನನ್ನು ಹೊರತುಪಡಿಸಿದ್ರೆ ಅಲ್ಲಿ ಇನ್ಯಾರು ಬಂದು ಯು ಕ್ರಿಯೇಟ್ ದಿಸ್ ಅಂತ ಹೇಳಿ ಅವನಿಗೆ ಒಂದು ಆರ್ಡರ್ ಮಾಡಲಿಲ್ಲ, ಆದೇಶವನ್ನು ಕೊಡಲಿಲ್ಲ. ಸೊ ನೋಬಡಿ ಮೇಡ್ ಹಿಮ್ ಟು ಕ್ರಿಯೇಟ್ ದಿಸ್ ವರ್ಲ್ಡ್. ಸೊ ಇಟ್ ಈಸ್ ದಿ ಭಗವಂತ, ಹಿ ಹಿಮ್ಸೆಲ್ಫ್, ಹಿ ಈಸ್ ದಿ ಸುಪ್ರೀಂ ಗಾಡ್. ಸೊ ಈ ಕಾರಣದಿಂದ ಪರಮಾತ್ಮ ತಾನೇ ಸೃಷ್ಟಿಯ ನಿರ್ಮಾಣಕ್ಕೆ ಕೈ ಹಾಕಿದ. ಸೊ ದರ್ ಈಸ್ ನೋ ಬಾಸ್ ಫಾರ್ ದಿ ಭಗವಂತ. ಭಗವಂತ ಹಿ ಹಿಮ್ಸೆಲ್ಫ್, ಹಿ ಈಸ್ ದಿ ಸುಪ್ರೀಂ. ಪರಮಾತ್ಮನಿಗೆ ಎರಡು ವಂಡರ್ಫುಲ್ ಹೆಸರುಗಳಿದೆ. ಶಿವ ಅಷ್ಟೋತ್ತರ ನಾಮದಲ್ಲಿ ಬರುತ್ತೆ, ಈಶಾ, ಅನೀಶಾ. So Isha means he is the Prabhu, he is the Yajmana, he is the owner. That is the meaning of Isha. So Shiva anta ಹೇಳಿದಾಗ Shiva is the Prabhu, he is the Yajmana, he is the owner, he is the Jagat Prabhu. ಈ ಅರ್ಥಗಳನ್ನು ಕೊಡುತ್ತೆ ಈಶಾ. And what is Anisha? Anisha ಅಂತಂದ್ರೆ there is no another Prabhu for this Prabhu. He is the ultimate, that is Anisha. He is the Isha and he is the Anisha. For him there is no Isha. So Isha, Anisha. He is the Isha and he is the Anisha. Why Anisha? Because for him there is no Isha. He himself is the Isha. So he is Anisha. So he is not overlorded by somebody else. ಇಲ್ಲಿ ಜಗತ್ತಿನ ನಿರ್ಮಾಣ ಅಂತ ಹೇಳಿದಾಗ ಜಗತ್ತಿನ ನಿರ್ಮಾಣವನ್ನ ಮಾಡಿದ್ಯಾರು ಅಂತಂದಾಗ
the same Paramatma as Brahma, the same Paramatma as Brahma, he created this universe, Jagat. And the same Paramatma as Vishnu is sustaining the universe. So, this Paramatma is both the creator and the sustainer of this universe. Bhuta Bhavana. So, he is both the creator and the sustainer. See, it is because Paramatma has created the world, he took the ownership. And he is responsible, he is made responsible to take care of this universe. So he is taking care. And he is the provider. ಇಲ್ಲಿ ಜಗತ್ತಿಗೆ ಬೇಕಾಗಿರುವಂತಹದ್ದು, ಜಗತ್ತಿನಲ್ಲಿ ಇರೋರಿಗೆ ಬೇಕಾಗಿರುವಂತಹದ್ದು ಎಲ್ಲವನ್ನ ಕಾಲಕ್ಕೆ ಅವರುಗಳಿಗೆ ಏನೇನು ಬೇಕೋ ಅವೆಲ್ಲವನ್ನ ಪ್ರೊವೈಡ್ ಮಾಡ್ತಾನೆ ಭಗವಂತ. ಸಸ್ಟೈನರ್ ಅಂದರೆ ಅದೇ ಅರ್ಥ. ಹಿ ಈಸ್ ದಿ ಪ್ರೊವೈಡರ್. ಮೇಂಟೈನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಏನು ಅರ್ಥ? ಈಗ ನಮ್ಮ ಮನೆಗಳಲ್ಲಿ ದಿ ಯಜಮಾನ, ಮನೆಗೆ ಯಾರು ಯಜಮಾನ ಅಂತಂದರೆ ಒನ್ ಹೂ ಮೇಂಟೈನ್ಸ್ ದಿ ಹೌಸ್. ಯಾಕೆ ಹಾಗೆ ಕರಿತೀವಿ ಅಂತಂದರೆ ಹಿ ಈಸ್ ಮೇಂಟೈನ್ ಮಾಡ್ತಾ ಇದ್ದಾನೆ ಅಂತಂದರೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಅವನಿಗೆ ಏನು ಬೇಕು ಅನ್ನೋಂತಹದ್ದನ್ನು ಹಿ ಪ್ರೊವೈಡ್ಸ್. ದಟ್ ಈಸ್ ಕಾಲ್ಡ್ ಮೇಂಟೆನೆನ್ಸ್. ಸೊ ಭಗವಂತ ಇಸ್ ದಿ, ಈ ರೀತಿಯಲ್ಲಿ ಹಿ ಈಸ್ ದಿ ಪ್ರೊವೈಡರ್. ಸೊ ಹಿ ಇನಿಷಿಯೇಟ್ಸ್ ಸೃಷ್ಟಿ ಅಟ್ ದಿ ರೈಟ್ ಟೈಮ್ ಅಂತಂದರೆ ಯಾವ ಸಂದರ್ಭದಲ್ಲಿ, ಯಾವ ಕಾರಣಕ್ಕಾಗಿ, ಯಾವ ಸಮಯಕ್ಕೆ ಈ ಸೃಷ್ಟಿ ಬರಬೇಕಿತ್ತು ಆ ಸಮಯದಲ್ಲಿ ಮಾತ್ರ ಈ ಸೃಷ್ಟಿಯನ್ನು ಅವನು ಹೊರತಂದ. ಸಿ ದೇರ್ ಈಸ್ ಆಲ್ವೇಸ್ ಎ ಕ್ವಶನ್. ಭಗವಂತ ಸೃಷ್ಟಿಯನ್ನು ಮಾಡ್ದ ಅಂತ ಹೇಳಿದಾಗ ಮಾಡೋದಕ್ಕಿಂತ ಮುಂಚೆ ಅನ್ನುವಂತಹ ಒಂದು ಸಮಯವನ್ನು ನಾವು ವೆರಿ ಹಿಡನ್, ಬಹಳ ಸೂಕ್ಷ್ಮ. ಸೊ ಜಗತ್ತಿನ ನಿರ್ಮಾಣವನ್ನು ಪರಮಾತ್ಮ ಮಾಡ್ದ ಅಂತ ಹೇಳಿದಾಗ ಆ ನಿರ್ಮಾಣ ಮಾಡುವುದಕ್ಕೆ ಮುಂಚಿನ ಅವಸ್ಥೆ ಅದು ಏನು? ನಿರ್ಮಾಣದ ನಂತರದಲ್ಲಿ ವಿ ಕಾಲ್ ಸೃಷ್ಟಿ ಈಸ್ ಕ್ರಿಯೇಟೆಡ್, ಬಟ್ ಬಿಫೋರ್ ಕ್ರಿಯೇಷನ್ ಇಟ್ ವಾಸ್ ಇನ್ ಅನ್ಮ್ಯಾನಿಫೆಸ್ಟ್ ಸ್ಟೇಟ್, ಅವ್ಯಕ್ತವಾಗಿತ್ತು. ಸೊ ಆ ಅವ್ಯಕ್ತವಾಗಿದ್ದಂತಹ ಸೃಷ್ಟಿಯನ್ನು ಯಾವ ಸಮಯದಲ್ಲಿ ವ್ಯಕ್ತವಾಗುವಂತೆ ಮಾಡಬೇಕು ಆ ಟೈಮ್ ಅವನಿಗೆ ಮಾತ್ರ ಗೊತ್ತು. ಸೊ ಆದ್ದರಿಂದ ಅದನ್ನು ಅವ್ಯಕ್ತವಾಗಿ ಇಟ್ಟಿದ್ದ. ಸಿ ವೆರಿ ಸೂಕ್ಷ್ಮ. ಭಗವಂತ ಕ್ರಿಯೇಟೆಡ್ ಅಂತ ಹೇಳಿದಾಗ ಬಿಫೋರ್ ಕ್ರಿಯೇಷನ್ ಇಟ್ ವಾಸ್ ಇನ್ ಅವ್ಯಕ್ತ ಸ್ಟೇಟ್. ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಅದು ವ್ಯಕ್ತವಾಗಬೇಕಾಯಿತು. ಸೊ ವ್ಯಕ್ತವಾಗುವಂತಹ ಸಂದರ್ಭದಲ್ಲಿ ಜಗತ್ತನ್ನು ವ್ಯಕ್ತವಂತೆ ಮಾಡಿರುವಂತಹದ್ದು, ದಟ್ ಈಸ್ ಕಾಲ್ಡ್ ದಿ ಕ್ರಿಯೇಷನ್. ಅಂಡ್ ಅಗೇನ್ ಒಂದು ಉದ್ದೇಶದ ಕಾರಣದಿಂದ ಅವ್ಯಕ್ತವಾಗಿದ್ದಂತಹ ಪ್ರಪಂಚವನ್ನು ವ್ಯಕ್ತವಾಗುವಂತೆ ಮಾಡಿದ, ದಟ್ ಈಸ್ ಕಾಲ್ಡ್ ದಿ ಕ್ರಿಯೇಷನ್. ಸೊ ಯಾವುದೋ ಒಂದು ಸಂದರ್ಭ ಅಂತಂದರೆ ಅಲ್ಲಿ ಒಂದು ಉದ್ದೇಶ ಇತ್ತು, ಒಂದು ಗುರಿ ಇತ್ತು, ಕೆಲವುಗಳನ್ನು ಈ ರೀತಿಯಲ್ಲಿ ಸಾಧಿಸಬೇಕಾಗಿತ್ತು, ಈ ರೀತಿ ಮಾಡಲೇಬೇಕಾಗಿತ್ತು. ಉದ್ದೇಶಗಳು, ದಿಸ್ ಇಸ್ ಕಾಲ್ಡ್ ದಿ ಉದ್ದೇಶ. ಸೊ ಈ ಉದ್ದೇಶಗಳೆಲ್ಲ ಮುಗಿದ ನಂತರದಲ್ಲಿ ಯಾವ ಕಾರಣದಿಂದ ಈ ಯೂನಿವರ್ಸ್ ವ್ಯಕ್ತವಾಗಿ ಬೇಕಾಗಿತ್ತೋ ಆ ಎಲ್ಲ ಕಾರಣಗಳು ಸಂಪೂರ್ಣವಾಗಿ ಕೈಗೂಡಿದವು ಅಂತಂದರೆ ಆಲ್ ದಿ ಉದ್ದೇಶ ಅವೆಲ್ಲ ಈಡೇರಿತು. ಸೊ ವಾಟ್ ನೆಕ್ಸ್ಟ್? ಇನ್ನೇನು ಮಾಡೋವಂಥದ್ದಿಲ್ಲ. ಈ ಜಗತ್ತನ್ನು ಇಟ್ಕೊಂಡು ಇನ್ನೇನು ಮಾಡೋವಂತಹದ್ದಿಲ್ಲ. ಯಾವುದಕ್ಕೋಸ್ಕರವಾಗಿ ಈ ಜಗತ್ತು ನಮಗೆ ಬೇಕಾಯಿತು ಅಂತ ಹೇಳಿ ಅವನು ತಂದ ನಂತರದಲ್ಲಿ ಏನೇನು ಆಗಬೇಕು ಅದೆಲ್ಲ ಆಗೋಯ್ತು. ನೌ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಸೊ ದಿಸ್ ಪರಮಾತ್ಮ, he knows when to create this world
and at the same time he also knows when to withdraw the world. ಹೇಗೆ ಅಂತಂದರೆ, ನಾವು ಅನೇಕ ಸಂದರ್ಭಗಳಲ್ಲಿ ಯಾವುದೋ ಒಂದು ಹೊಸ ಪ್ರಾಡಕ್ಟ್ ಅಂತ ಹೇಳಿ ಅದನ್ನು ನಾವು ಪರ್ಚೇಸ್ ಮಾಡಿಕೊಂಡು ಮನೆಗೆ ತರ್ತೀವಿ. ತಂದು ಅದನ್ನು ನಾವು ಉಪಯೋಗಿಸೋದಕ್ಕೆ ಕೂಡ ಪ್ರಾರಂಭ ಮಾಡ್ತೀವಿ. ಯಾಕೆ ಅಂತಂದರೆ ಒಂದು ಪರ್ಪಸ್ ಇತ್ತು, ಅದು ಬೇಕಿತ್ತು, ನಮಗೆ ಬೇಕಿದ್ದ ಕಾರಣದಿಂದ ಅದನ್ನು ಹೋಗಿ ನಾವು ಮಾರ್ಕೆಟ್ನಲ್ಲಿ ಕೊಂಡ್ಕೊಂಡು ಬಂದ್ವಿ ಆ್ಯಂಡ್ ವಿ ಸ್ಟಾರ್ಟ್ ಯೂಸಿಂಗ್ ಇಟ್. ಸೊ ಯಾತಕ್ಕೆ ಪರ್ಚೇಸ್ ಮಾಡಿದೆ ಅಂತಂದರೆ, ಪರ್ಚೇಸ್ ಮಾಡುವುದಕ್ಕೆ ಹಿಂದೆ ಒಂದು ಉದ್ದೇಶ ಇತ್ತು. ಆ ಉದ್ದೇಶವನ್ನು ಈಗ ನಾನು ಕೈಗೂಡಿಸ್ಕೋತಾ ಇದ್ದೀನಿ. ಐ ಕೀಪ್ ಯೂಸಿಂಗ್ ಇಟ್. ಸೊ ಆಫ್ಟರ್ ಸಮ್ ಟೈಮ್ ಏನಾಯಿತು, ಎ ಟೈಮ್ ವಿಲ್ ಕಮ್ ವೆನ್ ಐ ಡೋಂಟ್ ನೀಡ್ ದಿಸ್. ಯಾಕೆ ಅಂತಂದರೆ ಅದು ಎಷ್ಟು ಉಪಯೋಗಿಸ್ಕೋಬೇಕಾಗಿತ್ತು, ಏನು ಮಾಡಬೇಕಾಗಿತ್ತು ಉಪಯೋಗಿಸ್ಕೊಂಡು, ಅಂತಹ ಎಲ್ಲವೂ ಮಾಡಿ ಆಗಿ ಹೋಯಿತು. ಆಗ ನನಗೆ ಅದರ ಅವಶ್ಯಕತೆ ಇಲ್ಲ. ಅದು ಹೇಗೆ ಅಂತಂದರೆ, ಐದರ್ ನಾನೇ ಅದನ್ನು ಬೇಡ ಅಂತ ಹೇಳಿ ಅದನ್ನು ಡೆಸ್ಟ್ರಾಯ್ ಮಾಡ್ತೀನಿ, ಅಥವಾ ದ ಪ್ರಾಡಕ್ಟ್ ಆನ್ ಇಟ್ಸ್ ಓನ್ ಅದು ಯಾವುದೋ ಒಂದು ರೀತಿಯಲ್ಲಿ ನಾಶವಾಗುತ್ತೆ, ಕರಗೋಗುತ್ತೆ, ಖಾಲಿ ಆಗುತ್ತೆ. ಅದು ಏನು ಬೇಕಾದ್ರೂ ಆಗ್ಬೋದು. ಒಟ್ಟಿನಲ್ಲಿ ಇಟ್ ಈಸ್ ನೋ ಮೋರ್. ಯಾಕೆ ನೋ ಮೋರ್ ಅಂತಂದರೆ, ಅದರ ಉದ್ದೇಶ ಮುಗಿದಿದೆ. ದಟ್ ಈಸ್ ಕಾಲ್ಡ್ ದಿ ನಾಶ. ನಾಶ ಮೀನ್ಸ್ ಆ್ಯಕ್ಚುಲಾಗಿ ಡಿಸಪಿಯರ್ ಈಸ್ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ನಾಶ. ಏಕೆಂದರೆ ಸಾಮಾನ್ಯವಾಗಿ ಕನ್ನಡದಲ್ಲಿ ನಾವು ನಾಶ ಅನ್ನುವಂತಹ ಪದ ಬಂದಾಗ ಅದೊಂದು ರೀತಿಯ ಏನೋ ಒಂದು ಹಿಂಸೆ ಆ ರೀತಿಯಲ್ಲಿ ನೋಡ್ತೀವಿ. ಸೊ ನಾಶ ಮೀನ್ಸ್ ಆ್ಯಕ್ಚುಲಿ ಇಟ್ ಈಸ್ ಡಿಸಪಿಯರ್. ದಟ್ ಈಸ್ ದಿ ಮೀನಿಂಗ್. ಸೊ ಸಮ್ ವೇ ಆರ್ ದಿ ಅದರ್ ನಾವು ಯಾವುದೋ ಒಂದು ಪ್ರಾಡಕ್ಟ್ನ ತಂದು ಯೂಸ್ ಮಾಡ್ತಾ ಇರ್ತೀವಲ್ಲ, ಅದು ಇಟ್ ಗೆಟ್ಸ್ ಎಂಡ್. ಇಟ್ ಸರ್ವ್ಡ್ ಇಟ್ಸ್ ಪರ್ಪಸ್. ದ ಪರ್ಪಸ್ ಇಸ್ ಡನ್. ದಟ್ಸ್ ಆಲ್. ಸೊ ಸೃಷ್ಟಿ ಮತ್ತು ಸ್ಥಿತಿ ಅನ್ನುವಂತಹದ್ದು ಕೂಡ ಈ ರೀತಿಯಲ್ಲಿ ಕಂಡುಬರುತ್ತೆ. ಹೇಗೆ ಪರಮಾತ್ಮ ಇಸ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತೀವಿ, ಇಟ್ ಈಸ್ ಎಕ್ಸಾಕ್ಟ್ಲಿ ಈ ಸೃಷ್ಟಿಯನ್ನು ಇಟ್ ಈಸ್ ದಿ ಜವಾಬ್ದಾರಿ ಆಫ್ ದಿ ಪರಮಾತ್ಮ. ಅವನು ಕ್ರಿಯೇಟ್ ಮಾಡಲೇಬೇಕಿತ್ತು. ಅವ್ಯಕ್ತವಾಗಿದ್ದಂತಹದ್ದನ್ನು ವ್ಯಕ್ತವಾಗುವಂತೆ ಕೆಲವು ಉದ್ದೇಶದ ಕಾರಣದಿಂದ ಆ್ಯಸ್ ಧರ್ಮ. ಪರಮಾತ್ಮನಿಗೂ ಕೂಡ ಧರ್ಮ, ಹಿ ಹ್ಯಾಸ್ ಟು ಫಾಲೋ. ಸೊ ಈ ಕಾರಣದಿಂದ ಕೆಲವು ಉದ್ದೇಶಕ್ಕಾಗಿ ಸೃಷ್ಟಿಯ ನಿರ್ಮಾಣವನ್ನು ಮಾಡಿದ. ಆಮೇಲೆ ಆ ಸೃಷ್ಟಿಯಲ್ಲಿ ಏನೇನಾಗಬೇಕಾಯಿತು, ಎಷ್ಟೆಷ್ಟು ಯುಗಗಳಲ್ಲಿ ಕಳೆದು ಹೋಗಬೇಕಿತ್ತು, ಯಾರ್ಯಾರು ಬಂದು ತಮ್ಮ ಕರ್ಮಗಳನ್ನು ಕಳ್ಕೋಬೇಕಾಗಿತ್ತು, ಕರ್ಮಗಳನ್ನು ಸಂಪಾದನೆ ಮಾಡಬೇಕು, ಹೀಗೆ ಅನೇಕ ಉದ್ದೇಶಗಳು ಅಲ್ಲಿತ್ತು. ಸೊ ಆ ಎಲ್ಲವೂ ಮುಗೀತು. ಸೊ ಎಲ್ಲವೂ ಮುಗಿದ ಮೇಲೆ ದಟ್ ಜಗತ್ತು ಈಸ್ ನೋ ಮೋರ್ ರಿಕ್ವೈರ್ಡ್. ಇಟ್ ಈಸ್ ನಾಟ್ ರಿಕ್ವೈರ್ಡ್. ಸೊ ಪರಮಾತ್ಮ ಹಿ ನೋಸ್ ದಟ್ ಆಲ್ಸೋ. ಸೊ ಹಿ ವಿಲ್ ವಿಡ್ರಾ. ಪ್ರಪಂಚ ಈಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿ ಪರಮಾತ್ಮ ಹಿ ವಿಲ್ ವಿಡ್ರಾ. ದಟ್ ಮೀನ್ಸ್ ಇಟ್ ಈಸ್ ಕಾಲ್ಡ್ ದಿ ಲಯ. ಸೊ ಪರಮಾತ್ಮ ಈಸ್ ಎ ಲಯಕರ್ತ. ಸೊ ಇಟ್ ಈಸ್ ಆಲ್ ವೆಲ್ ವಿತಿನ್ ದಿ ಆರ್ಡರ್ ಅಂತ ಹೇಳ್ತಾರೆ. ಸೊ ಎನಿಥಿಂಗ್ ದಟ್ ಹ್ಯಾಪನ್ಸ್ ಇಟ್ ಈಸ್ ಅನ್ ಆರ್ಡರ್. ಸೊ ಇಂತಹ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಈಗ ಸಮಥಿಂಗ್ ಹ್ಯಾಪನ್ಸ್ ಟು ಮೀ, ದೇರ್ ಈಸ್ ಎ ರೀಸನ್, ಅದಕ್ಕೆ ಇದಾಯಿತು. ಸೊ ಇಟ್ ಈಸ್ ಇನ್ ಆರ್ಡರ್. ಯಾಕೆಂತಂದರೆ ಹೀ ಈಸ್ ದೇರ್, ಹೀ ನೋಸ್. ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಹಿಂಗಾಯಿತು ಅಂತ. ಈ ರೀತಿ ಸಮಾಧಾನ ಮಾಡ್ಕೊಂಡ್ಬಿಟ್ರೆ ಇಟ್ ವೋಂಟ್ ಹರ್ಟ್ ಅಸ್. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಈಸ್ ಇನ್ ಆರ್ಡರ್. ಸೊ ಅದಕ್ಕೆ ದಿ ವೈಸ್ ಪೀಪಲ್, ಅನುಭವಿಗಳೇನು ಹೇಳ್ತಾರೆ ಅಂತಂದರೆ, ಹಿಂದೆ ಏನಾಗಿತ್ತು ಅದೆಲ್ಲ ಒಳ್ಳೆಯದೇ, ಹಿಂದೆ ಏನೇನಾಯಿತು ಅದೆಲ್ಲ ಒಳ್ಳೆಯದಕ್ಕೋಸ್ಕರನೇ ಆಗಿದೆ. ಈಗ ಏನೇನಾಗ್ತಾ ಇದೆ ನಿನಗೆ ಇಲ್ಲಿ ನೀನು ವಿಕಾರಗಳನ್ನು ನೋಡ್ಬೇಡ. ಏನೇನಾಗ್ತಾ ಇದೆ ಅದು ಒಳ್ಳೇದಾಗಬೇಕು ಅಂತಲೇ ಆ ಥರ ಆಗ್ತಾ ಇದೆ. ಸೊ ಮುಂದೆ ಒಳ್ಳೇದಾಗಬೇಕು ಅಂತ ಹೇಳಿ ಈಗ ಈ ಥರ ಆಗ್ತದೆ. ಸೊ ಎವ್ರಿಥಿಂಗ್ ಈಸ್ ಒಳ್ಳೆಯದು.
ಈ ರೀತಿ ಸಮಾಧಾನ ಮಾಡ್ತಾರೆ. ಆಗ ಎಷ್ಟೋ ಅದು ನಮಗೆ ಹರ್ಟ್ ಆಗೋದಿಲ್ಲ. ನಾವು ಕೆಲವು ಸತ್ಯಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆಗ ಇಟ್ ವಿಲ್ ನಾಟ್ ಹರ್ಟ್ ಅಸ್. ಇನ್ಫ್ಯಾಕ್ಟ್ ದಟ್ ಈಸ್ ದಿ ಎಂಡ್ ಆಫ್ ಆಲ್ ಟೈಪ್ಸ್ ಆಫ್ ಸಫರಿಂಗ್ಸ್ ಇನ್ ಎ ವೇ. ಸೊ ನೋ ಮೋರ್ ಸಫರಿಂಗ್ಸ್ ವಿಲ್ ಬಿ ದೇರ್ ಬಿಕಾಸ್ ವಿ ಅಂಡರ್ಸ್ಟುಡ್ ದಿ ರಿಯಾಲಿಟಿ. ಎಸ್, ಇಟ್ ಈಸ್ ಇನ್ ಆರ್ಡರ್. ವೆದರ್ ಇಟ್ ಈಸ್ ಜಾಯ್ ಆರ್ ಸಾರೋ, it is in order. So no more sufferings. Mind is set free. So ಸೃಷ್ಟಿ, ಸ್ಥಿತಿ, ಲಯ, 3 stages. ಅವ್ಯಕ್ತವಾಗಿರುವಂತಹ ಈ ಪ್ರಪಂಚವನ್ನು ವ್ಯಕ್ತ has created. Since he has created, it's his responsibility that he is the Sthitikarta. And all the purpose is done, and it is his responsibility. Once again, he is the Layakarta. In fact, ಈ ಸೃಷ್ಟಿ, ಸ್ಥಿತಿ, ಲಯ ಅನ್ನುವಂಥದ್ದು it is happening continuously in creation. ಸೊ ಯಾವಾಗಲೂ ಕ್ರಿಯೇಷನ್ ಆಗಿದೆ. ಈಗ ಪರಮಾತ್ಮ ಈಸ್ ಟೇಕಿಂಗ್ ಕೇರ್. ಆ್ಯಂಡ್ ಮುಂದೆ ಎಂದೋ ಒಂದು ದಿವಸ ಇದೆಲ್ಲ ಸ್ತಬ್ಧವಾಗುತ್ತೆ. ದಟ್ ಈಸ್ ಕಾಲ್ಡ್ ದಿ ಲಯ. ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಹಿಂದೆ ಆಗಿರೋಂತಹದ್ದನ್ನು ಸೃಷ್ಟಿ ಅಂತ ಹೇಳಿ, ಸೃಷ್ಟಿ ಆದ ಕಾರಣದಿಂದ ಅವನು ಹಿ ಈಸ್ ಟೇಕಿಂಗ್ ಕೇರ್. ಮುಂದೆ ಎಂದೋ ಒಂದು ದಿವಸ ಹಿ ಈಸ್ ಗೋಯಿಂಗ್ ಟು ಡೂ ದಿ ಡಿಸ್ಟ್ರಕ್ಷನ್. ಸೊ ಆ ರೀತಿಯಲ್ಲ ಸೃಷ್ಟಿ, ಸ್ಥಿತಿ, ಲಯ ಅಂತಂದರೆ ಇಟ್ ಈಸ್ ನಾಟ್ ಲೈಕ್ ದಟ್. ಇನ್ಫ್ಯಾಕ್ಟ್ ಇಟ್ಸ್ ಅ ಪ್ರೋಸೆಸ್. ಇಟ್ ಈಸ್ ಹ್ಯಾಪನಿಂಗ್ ಆಲ್ವೇಸ್. ಇನ್ಫ್ಯಾಕ್ಟ್ ನಾವು ನಮ್ಮನ್ನೇ ನಾವು ಅಬ್ಸರ್ವ್ ಮಾಡಿಕೊಂಡ್ರೆ, ನಾವು ವಾಚ್ ಮಾಡಿದ್ರೆ, ಈ ಹಿಂದೆ ಅರ್ಧ ಗಂಟೆಗೆ ಮುಂಚೆ ನಾನು ಏನಾಗಿದ್ದೆ, ಈಗ ನಾನು ಅದಾಗಿಲ್ಲ. ಈಗ ಬೇರೆನೇ ಆಗೋಗಿದ್ದೀನಿ. ಈ ಅರ್ಧ ಗಂಟೆ ಮುಂಚೆ ಎಷ್ಟೋ ಜೀವಕೋಶಗಳು ಅಂತ ಹೇಳ್ತಾರೆ, ಅವೆಲ್ಲ ಡೆಡ್ ಆಗಿರುತ್ತೆ. ಕೋಟಿ ಕೋಟಿ ಜೀವಕೋಶಗಳು. ಅದೇ ರೀತಿ ಹೊಸ ಜೀವಕೋಶಗಳು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಳೆದಿರುತ್ತವೆ. ಇಟ್ಸ್ ಬಯಾಲಜಿಕಲಿ ಇಟ್ ಈಸ್ true, and it is happening. Millions of cells in the body have died, and so many new cells they have come, they are born. But the person is avನಿದ್ದೇ ಇದ್ದಾನೆ. ಸೊ ಸೃಷ್ಟಿ, ಸ್ಥಿತಿ, ಲಯ ಅಂತಂದರೆ ಇಟ್ ಈಸ್ ಕಂಟಿನ್ಯೂಯಸ್ಲಿ ಹ್ಯಾಪನಿಂಗ್. ಇಟ್ ಈಸ್ ಎ ಪ್ರೋಸೆಸ್. It is a cosmic movement. ಸಿಂಬಾಲಿಕಲಿ ನಾವು ಪರಮಾತ್ಮನನ್ನು ನಟರಾಜ ಅಂತ ಹೇಳ್ತೀವಿ. ದಿ ಕಾಸ್ಮಿಕ್ ಡಾನ್ಸ್. ನಟರಾಜ ಅಂತಂದರೆ ಪರಮಾತ್ಮ ಅವನು ನೃತ್ಯವನ್ನು ಆಡ್ತಾನೆ. ಹಿ ಈಸ್ ನಟರಾಜ. ಅವನು ಡ್ಯಾನ್ಸ್ ಮಾಡೋದ್ರಿಂದ ವಿ ಕಾಲ್ ಹಿಮ್ ನಟರಾಜ. ಸೊ ಈವನ್ ನಟರಾಜ ಅಂತ ಹೇಳಿದಾಗ ಸಾಮಾನ್ಯವಾಗಿ ಈವನ್ ಆ ನಟರಾಜನ ಒಂದು ವಿಗ್ರಹ ಇರ್ಬೋದು ಅಥವಾ ಒಂದು ಪೇಂಟಿಂಗ್ ಹೆಂಗೆ ಮಾಡಿರ್ತಾರೆ ಅಂತಂದರೆ, ನಟರಾಜನ ಒಂದು ಕಾಲು ಭೂಮಿಯ ಮೇಲೆ ಊರಿರುತ್ತೆ, ತುಳಿದಿರ್ತಾನೆ. ಮತ್ತೊಂದು ಕಾಲು ಸ್ವಲ್ಪ ಅಂತರದಲ್ಲಿರುತ್ತೆ, ಭೂಮಿಗಿಂತ ಸ್ವಲ್ಪ ಮೇಲ್ಗಡೆ ಇರುತ್ತೆ. ಮತ್ತು ಅವನ ಭುಜಗಳು ಎರಡೂ ವಿಶಾಲವಾದ ಭುಜಗಳು, ತೋಳುಗಳು ವಿಶಾಲವಾಗಿ ಹರಡಿರುತ್ತೆ. ಅದೇ ರೀತಿ ಅವನ ಜಟೆಗಳು ಅದು ಕೂಡ ಹರಡಿರುತ್ತೆ. ಶಿವಮಹಿಮ್ನ ಸ್ತೋತ್ರದಲ್ಲಿ ಈ ನಟರಾಜನ ವರ್ಣನೆಯನ್ನು ಮಾಡಬೇಕಾದ್ರೆ ಹೇಳ್ತಾನೆ, ಯಾವ ಉದ್ದೇಶದಿಂದ ನೀನು ಭೂಮಿಯನ್ನು ತುಳಿತಾ ಇದೆಯಾ, ಭೂಮಿ ಎಲ್ಲಿ ಭೂಕಂಪನ ಆಗೋಗುತ್ತೇನೋ ಅನ್ನೋ ಅಷ್ಟು ಹೆದರಿಕೆ ಆಗ್ತಾ ಇದೆ ನಿನ್ನ ಈ ಭಂಗಿ. ಯಾಕೆಂದರೆ ಒಂದು ಕಾಲು ನೆಲಕ್ಕೆ ನೀನು ಆ ರೀತಿ ಅಪ್ಪಳಿಸ್ತಾ ಇದೆಯಾ, ನೀ ಅದನ್ನು ಡ್ಯಾನ್ಸ್ ಅಂತ ಕರೀತಾ ಇದೆಯಾ, ಬಟ್ ಎಲ್ಲಿ ಭೂಕಂಪ ಆಗ್ತಾ ಇದೆಯೇನೋ ಅನ್ನೋಂತಹ ಹೆದರಿಕೆ ಆಗ್ತಾ ಇದೆ.
ನಿನ್ನ ವಿಶಾಲವಾದ ಭುಜಗಳು, ಆ ನಾಟ್ಯಭಂಗಿ, ನಿನಗೆ ನಾಟ್ಯಭಂಗಿ ಅದು. ಆ ಎರಡೂ ತೋಳುಗಳು, ಭುಜಗಳು ವಿಶಾಲವಾಗಿ ಹರಡಿದೆ. ಸೊ ಆ ವಿಶಾಲವಾಗಿ ಹರಡಿರುವಂತಹ ಆ ನಿನ್ನ ಕೈಗಳು, ನೀನು ಡ್ಯಾನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಎರಡೂ ವಿಶಾಲವಾದ ಭುಜಗಳು ಕೂಡ ಕುಣಿಯತ್ವೆ ಆ ನಾಟ್ಯ ಭಂಗಿಗೆ ತಕ್ಕಂತೆ. ಆಗ ಸ್ವರ್ಗದಲ್ಲಿರುವಂತಹ ದೇವತೆಗಳು ಕೂಡ ಹೆದರ್ಕೋತಾರಂತೆ. ಆ ತೋಳುಗಳು ಬಂದು ಎಲ್ಲಿ ನಮ್ಮನ್ನು ಹೊಡೆಯತ್ವೋ ಅನ್ನುವಂತಹ ಹೆದರಿಕೆ ಸ್ವರ್ಗದಲ್ಲಿರುವಂತಹ ದೇವತೆಗಳಿಗೂ ಆಗತ್ತೆ. ಇನ್ನು ನಾಟ್ಯಕ್ಕೆ ತಕ್ಕಂತೆ ಆ ಜಟೆ, ಶಿವನ ಜಟೆಗಳು ಆ ರೀತಿ ರಭಸವಾಗಿ ಕೆಳಗೆ ಮೇಲೆ ಎಲ್ಲ ಕಡೆ ಕುಣಿತಾ ಇದ್ದಾಗ ಎಂಟೈರ್ ಯೂನಿವರ್ಸಲ್ಲಿ, ಅಂತರಿಕ್ಷದಲ್ಲಿರುವಂತಹ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ದಿ ಅಂತರಿಕ್ಷ, ಅವುಗಳಿಗೂ ಕೂಡ ಚಾಟಿಯಲ್ಲಿ ಬೀಸಿ ಹೊಡೆದಂತೆ ಭಾಸ ಆಗ್ತಾ ಇದೆ. ಸೊ ಭಗವಂತ ಈಸ್ ಡಾನ್ಸಿಂಗ್ ಅಂತಂದರೆ ಇಟ್ ಈಸ್ ದಿ ಸೃಷ್ಟಿ ಆ್ಯಂಡ್ ಸ್ಥಿತಿ. Yes, creation is going on and maintenance is also going on. But once the Nataraja, he stops the dance, is called the Laya. The symbolic meaning, that means is Srushti Sthiti Laya ಅನ್ನುವಂಥದ್ದು ಇಟ್ ಈಸ್ ಹ್ಯಾಪನಿಂಗ್, ಇಟ್ಸ್ ಎ ಪ್ರೋಸೆಸ್. ಸೊ ಇದನ್ನು ಆ ರೀತಿಯಲ್ಲೇ ಅರ್ಥ ಮಾಡ್ಕೋಬೇಕು. That is Bhuta Bhavana. So Bhuta Bhavana means he is the creator and he is the sustainer. And at the same time, ಯಾವ ಸಂದರ್ಭದಲ್ಲಿ ಈ ಕ್ರಿಯೇಷನ್ ಅನ್ನುವಂತಹದ್ದು ಇನ್ನು ಮುಂದೆ ಬೇಡ, ಆಗ ಪರಮಾತ್ಮ ಆ ಒಂದು ಸಮಯದಲ್ಲಿ ಎಂಟೈರ್ ಕ್ರಿಯೇಷನ್ ಇಟ್ ಡಿಸಾಲ್ವ್ಸ್ unto him. So he is called Bhuta Bhavanah. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.